ವಿಮೋಚನ ಕಾಂಡದ ಹಿನ್ನೆಲೆಯನ್ನು ನಾವು ಈಗಾಗಲೇ ನೋಡಿದ್ದೇವೆ. In Exodus chapter 1, we looked at the increase of Israelites or Jacob's descendants in Egypt, and then a new king came who did not know or appreciate Joseph, and how in the persecution, how they grew in great number. ಒಂದನೇ ಅಧ್ಯಾಯದಲ್ಲಿ, ವಿಮೋಚನ ಕಂಡ ಒಂದನೇ ಅಧ್ಯಾಯದಲ್ಲಿ ಇಸ್ರಾಯೇಲ್ ಮಕ್ಕಳ ಜನಸಂಖ್ಯೆಯು ಹೆಚ್ಚಳವಾಗುವುದನ್ನು ಮತ್ತು ಯಾಕೋಬಿನ ಮಕ್ಕಳು ಹೆಚ್ಚಳವಾಗುವುದನ್ನು ಮತ್ತು ಯೋಸೇಫನನ್ನು ಅರಿಯದ ಮತ್ತೊಬ್ಬ ಅರಸನು ಅಲ್ಲಿ ಆಡಳಿತಕ್ಕೆ ಬಂದನು ಎಂಬುದನ್ನು ಕೂಡ ನಾವು ನೋಡಿದೆವು. Now we are starting chapter 2. ಈಗ ಎರಡನೇ ಅಧ್ಯಾಯವನ್ನು ಪ್ರಾರಂಭ ಮಾಡುವಾಗ, in chapter 2 we have before us the birth and the preparation of Moses the deliverer. ಈ ವಿಮೋಚನ ಕಾಂಡದಲ್ಲಿ ಇಸ್ರಾಯೇಲ್ ಜನರನ್ನ ಬಿಡುಗಡೆ ಮಾಡಲಿಕ್ಕಾಗಿ ಇರುವಂತಹ ವಿಮೋಚಕನಾಗಿ ಅಥವಾ ಅವರನ್ನು ಬಿಡಿಸುವವನಾಗಿ ಹುಟ್ಟುವ ಆ ಒಂದು ಮೋಶೆಯ ಹುಟ್ಟುವಿಕೆ ಮತ್ತು ಆತನ ಒಂದು ತಯಾರಿಕೆಯನ್ನ ನಾವು ಈ ಅಧ್ಯಾಯದಲ್ಲಿ ನೋಡ್ಲಿಕ್ಕಿದ್ದೇವೆ. Exodus is the great book of redemption. ವಿಮೋಚನ ಕಾಂಡ ಎಂಬ ಪುಸ್ತಕವು ವಿಮೋಚನೆಯ ಅತಿ ದೊಡ್ಡ ಒಂದು ಪುಸ್ತಕವಾಗಿದೆ. Nothing is new beginning here. It is a continuation of Genesis, and there is no ending here. It will continue to Leviticus and Numbers. ಈ ಪುಸ್ತಕದಲ್ಲಿ ಯಾವ ಒಂದು ಪ್ರಾರಂಭವೂ ನಾವು ನೋಡ್ಲಿಕ್ಕಿಲ್ಲ. ಆದಿಕಾಂಡದ ಒಂದು ಮುಂದುವರಿಕೆಯಾಗಿದೆ. ಮಾತ್ರವಲ್ಲದೆ ವಿಮೋಚನ ಕಾಂಡದಲ್ಲಿ ಯಾವುದು ಮುಕ್ತಾಯವಾಗುವುದಿಲ್ಲ. ಈ ಒಂದು ಪುಸ್ತಕ ಆದ ಮೇಲೆ ಯಾಚಕ ಕಾಂಡ, ಅರಣ್ಯ ಕಾಂಡ ಈ ರೀತಿಯ ಮುಂದುವರಿಯುವುದನ್ನು ನಾವು ನೋಡಬಹುದು. Okay, we will read verse 1 and 2. Naveen, are you there? You can read verse 1 and 2. Naveen, brother? ಈಗಿರುವಲ್ಲಿ ವಂಶಸ್ಥರಾದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಎತ್ತು ಅದು ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು. Yeah, here it's an ordinary story. A man from the Levite tribe married a woman from Levite tribe. ಇಲ್ಲಿ ಒಂದು ಸಾಮಾನ್ಯವಾದ ಸಂಭವವನ್ನು ಸೂಚಿಸುವುದನ್ನು ನಾವು ನೋಡ್ತೇವೆ. ಒಬ್ಬ ಲೇವಿಯ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಗೆಯನ್ನು ಮದುವೆ ಮಾಡಿಕೊಂಡನು. And today we can say a believer marrying another believer. ಇವತ್ತಿನ ಈ ದಿವಸಗಳಲ್ಲಿ ಅಥವಾ ಇವತ್ತಿನ ಸ್ಥಿತಿಯಲ್ಲಿ ನಾವು ಹೇಳುವುದಾದರೆ ಒಂದು ವಿಶ್ವಾಸಿ ಮತ್ತೊಂದು ವಿಶ್ವಾಸಿ ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಂಡನು. Corinthians 6:14 says, don't be unequally yoked with an unbeliever. 2 ಕೊರಿಂಥ್ಯ 6:14 ನಾವು ನೋಡುತ್ತೇವೆ, ಅವಿಶ್ವಾಸಿಗಳೊಟ್ಟಿಗೆ ನೀವು ಇಜ್ಜೋಡಾಗಬೇಡ್ರಿ. Now Moses is writing this book. Remember, he is not even giving the name of the parents now. ಈಗ ಈ ಮೋಶೆಯು ಈ ಪುಸ್ತಕವನ್ನು ಬರೆಯುವಾಗ ಈ ತಂದೆ ತಾಯಿಯಂದರ ಹೆಸರುಗಳನ್ನ ಇಲ್ಲಿ ಅವನು ಕೊಡ್ತಾ ಇಲ್ಲ ಎಂಬುದನ್ನು ನಾವು ಗಮನಿಸಬೇಕು. We have to wait till chapter 6 to know their name. ಅವರ ಹೆಸರುಗಳನ್ನ ನಾವು ಕಾಣಲಿಕ್ಕೆ 6ನೇ ಅಧ್ಯಾಯದ ತನಕ ನಾವು ಕಾಯಬೇಕಾಗಿದೆ. So it's an ordinary story of a man and woman marrying and they have a child. ಇದು ಸಾಮಾನ್ಯವಾದ ಒಂದು ಸಂಭವವಾಗಿದೆ. ಒಂದು ಗಂಡು ಪುರುಷನು ಒಂದು ಮಹಿಳೆಯನ್ನ ಅಥವಾ ಒಂದು ಸ್ತ್ರೀಯನ್ನ ವಿವಾಹ ಮಾಡಿಕೊಂಡು ಅವರಿಗೆ ಒಂದು ಮಗು ಹುಟ್ಟುವ ಒಂದು ಚರಿತ್ರೆ. They have already 2 children which is not mentioned here. ಅವರಿಗೆ ಈಗಾಗಲೇ 2 ಮಕ್ಕಳಿದ್ದಾರೆ, ಅವರ ಕುರಿತಾಗಿ ಇಲ್ಲಿ ಸೂಚಿಸಲಿಲ್ಲ. Aaron and Miriam were already born to this couple. ಈ ದಂಪತಿಗಳಿಗೆ ಆರೋನ್ ಎಂಬುದಾಗಿಯೂ ಮತ್ತು ಮಿರಿಯಂ ಎಂಬುದಾಗಿಯೂ 2 ಮಕ್ಕಳು ಹುಟ್ಟಿದ್ದಾರೆ. These are ordinary people and actually they are slaves in Egypt. ಇವರು ಒಂದು ಸಾಮಾನ್ಯವಾದ ಅಥವಾ ಸಾಧಾರಣ ಜನರು ಕುಟುಂಬವಾಗಿದೆ. ಇವರು ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದಾರೆ. The focus is on the birth of Moses. ಇಲ್ಲಿಯ ಒಂದು ಒತ್ತಡ ಅಥವಾ ಇಲ್ಲಿಯ ಒಂದು ಪ್ರಧಾನ ಶ್ರದ್ಧೆಯ ಒಂದು ಗಮನಿಸಬೇಕಾದದ್ದು ಮೋಶೆಯ ಒಂದು ಜನ್ಮ ಅಥವಾ ಮೋಶೆಯ ಹುಟ್ಟುವಿಕೆ. In verse 2, these parents found that he was a beautiful child. What does it mean? ಇಲ್ಲಿ 2ನೇ ವಾಕ್ಯದಲ್ಲಿ ನಾವು ನೋಡುವಾಗ ಆ ಮಗುವು ಚೆಲುವಾದ ಕೂಸೆಂದು ತಿಳಿದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದರ ಅರ್ಥವೇನು? For every parent, their child is beautiful. ಹೌದು, ಪ್ರತಿಯೊಂದು ತಾಯಿಗೂ ಅಥವಾ ಪ್ರತಿಯೊಂದು ಪೋಷಕರಿಗೂ ಅವರ ಮಕ್ಕಳು ಅವರ ಅದು ಸುಂದರವಾಗಿಯೇ ಕಾಣುತ್ತದೆ. In Acts chapter 6 verse 20, we have a description about this. Acts chapter 6 verse 20.
ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯ 20ನೇ ವಚನದಲ್ಲಿ ಈ ಮೋಶೆಯ ಕುರಿತಾಗಿ ಅಲ್ಲಿ ಒಂದು ವಿಶೇಷವಾದ ಪದ ಬಳಕೆಯನ್ನ ನಾವು ನೋಡ್ತೇವೆ. ಇಲ್ಲ. I'm sorry, up to 7:20. I'm sorry. 7:20. ಆ ಸಮಯದಲ್ಲೇ ಮೋಶೆ ಹುಟ್ಟಿದನು. ಆ ಸಮಯದಲ್ಲೇ ಮೋಶೆಯು ಹುಟ್ಟಿದನು. ಅವನು ದಿವ್ಯ ಸುಂದರನಾಗಿದ್ದನು ಮತ್ತು ತಂದೆಯ ಮನೆಯಲ್ಲಿ 3 ತಿಂಗಳು ಸಾಕಲ್ಪಟ್ಟನು. Yeah, here we read that he was lovely in the sight of God. ಇಲ್ಲಿ ನಾವು ನೋಡುವಾಗ ಅವನು ದಿವ್ಯ ಸುಂದರನಾಗಿದ್ದನು, ಅಂದ್ರೆ ದೇವರ ದೃಷ್ಟಿಯಲ್ಲಿ ಅವನು ದಿವ್ಯ ಸುಂದರನಾಗಿದ್ದನು ಎಂಬುದಾಗಿ ಬರೆದಿದೆ. Another reference is in Hebrews 11 verse 23. ಇಬ್ರಿಯರಿಗೆ 11:23. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನ. ಮೋಶೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ ಅವನನ್ನು 3 ತಿಂಗಳು ಬಚ್ಚಿಟ್ಟರು. Yeah, here we read that the parents saw he was beautiful or a proper child. ಇಲ್ಲಿ ಪೋಷಕರು ಆ ಮಗುವನ್ನ ಈ ರೀತಿ ಕಂಡ್ರು, ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿದರು ಅಥವಾ ಕಂಡ್ರು ಎಂಬುದಾಗಿ ಬರೆದಿದೆ. If you go back to Genesis 15, there's a promise given to Abraham that in the 4th generation they will be slaves in Egypt, but in the 4th generation they will come out. ಅಂದರೆ ಆದಿಕಾಂಡ 15ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನಿಗೆ ಒಂದು ವಾಗ್ದಾನವನ್ನು ಮಾಡಿದನು. ಅದೇನೆಂದರೆ, ನೀವು ಐಗುಪ್ತ ದೇಶದಲ್ಲಿ ಗುಲಾಮರಾಗಿರ್ತೀರಿ, 4ನೇ ತಲೆಮಾರು ಬಂದಾಗ ನೀವು ಅಲ್ಲಿಂದ ವಿಮೋಚನವಾಗಿ ಅಥವಾ ಅದರಿಂದ ಬಿಡುಗಡೆಯಾಗಿ ಹೊರಗಡೆ ಬರ್ತೀರಿ ಎಂಬುದಾಗಿ. In chapter 15 of Genesis verse 13 it talks about 400 years. ಇಲ್ಲಿ ಆದಿಕಾಂಡ 15:13ರಲ್ಲಿ 400 ವರ್ಷಗಳು ಎಂಬುದಾಗಿ ಬರೆದಿದೆ. In other words, God is giving the Ammonites who are occupying Canaan 400 years to repent from their evil deeds. Can you repeat, brother? Canaan ದೇಶದಲ್ಲಿ ಇದ್ದ Ammonites, God is patient and giving them 400 years to repent from the evil of the Canaanite people. ಅಂದ್ರೆ ಕನಾನ್ ದೇಶದಲ್ಲಿದ್ದ ಜನರು ಅವರು ಮಾನಸಾಂತರ ಹೊಂದಿ ದೇವರ ಕಡೆ ತಿರುಗುವುದಕ್ಕಾಗಿ ಅಮ್ಮೋನಿಯರಾದ ಆ ಜನರಿಗೆ 400 ವರ್ಷಗಳ ಅವಧಿಯನ್ನ ದೇವರು ಕೊಟ್ಟಿದ್ರು. Because Abraham and Isaac and Jacob lived there, they knew about the God of Abraham, yet they did not repent. ಕಾನಾನ್ ದೇಶದಲ್ಲಿ ಅಬ್ರಹಾಂ, ಇಸಹಾಕು ಹಾಗೂ ಯಾಕೋಬರು ವಾಸಿಸಿದ್ರು. ಅವರ ಜೀವಿತದ ಮೂಲಕ ಅಲ್ಲಿಯ ಒಂದು ಜೀವಿತದ ಮೂಲಕ ನಿಜವಾದ ದೇವರ ಅರಿವು ಅವರಿಗೆ ತಿಳಿದಿರಬೇಕು. But they did not. So God was patient with these pagan people. ಈ ಅನ್ಯ ಜನರೊಟ್ಟಿಗೆ ದೇವರು ದೀರ್ಘ ಕ್ಷಮೆಯಿಂದ ದೀರ್ಘ ಶಾಂತಿಯಿಂದ ಇದ್ದು ಅವರ ಮಾನಸಾಂತರಕ್ಕಾಗಿ ಆತನು ಕಾದನು. From the Canaanite culture, the only person that turned to God is Rahab, as we see in the book of Joshua. ಯೋಶುವನ ಪುಸ್ತಕದಲ್ಲಿ ರಾಹಾಬಳು ಎಂಬ ಮಹಿಳೆ, ಆಕೆ ಕಾನಾನ್ಯ ಸ್ತ್ರೀ ಆಗಿದ್ಳು. ಆಕೆ ಒಬ್ಳೆ ಮಾನಸಾಂತರ ಹೊಂದಿ ದೇವರ ಕಡೆಗೆ ತಿರುಗಿದವಳು ಎಂಬುದಾಗಿ ನೋಡುತ್ತೇವೆ. In Hebrews 11:23, when we have the account of Moses' birth, the mention is made about the parents' faith first of all. Hebrews 11:23. ಪ್ರಿಯ 11:23ರಲ್ಲಿ ಮೋಶೆಯ ಹುಟ್ಟುವಿಕೆಯ ಕುರಿತಾಗಿ ನಾವು ಧ್ಯಾನಿಸುವಾಗ ಆ ತಂದೆ ತಾಯಂದರ ನಂಬಿಕೆಯ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. How important it is that parents' faith be seen by the children. ಅಂದ್ರೆ ತಂದೆ ತಾಯಂದರ ನಂಬಿಕೆಯು ಮಕ್ಕಳಿಗೆ ಹೇಗೆ ಅದು ಬದಲಾವಣೆ ಆಗ್ತದೆ ಅಥವಾ ಯಾವ ರೀತಿ ಪ್ರಭಾವ ಬೀರುತ್ತದೆ ಎಂಬುದನ್ನ ನಾವು ಇದರಿಂದ ಗಮನಿಸಬಹುದು. He is a proper child means he is the right person that God will use to deliver. These parents believed in the promise God gave to Abraham. ಅಂದ್ರೆ ಈ ಪ್ರಾಪರ್ ಚೈಲ್ಡ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಇದೆ. ಅಂದ್ರೆ ಅರ್ಥ ದೇವರು ನೇಮಿಸಿದ ದೇವರ ಯೋಜನೆಯನ್ನು ನೆರವೇರಿಸಲಿಕ್ಕಿರುವ ದೇವರಿಂದ ಕೊಡಲ್ಪಟ್ಟ ಒಂದು ಮಗು ಎಂಬ ಅರ್ಥವನ್ನು ನಾವಿಲ್ಲಿ ಗ್ರಹಿಸಬೇಕು. Aaron was born, they didn't say that, but only when Moses was born. ಆರೋನ್ ಹುಟ್ಟಿದಾಗ ಆ ರೀತಿ ಹೇಳಲಿಲ್ಲ,
ಮೋಶೆ ಹುಟ್ಟಿದಾಗ ಮಾತ್ರ ಆ ರೀತಿ ಹೇಳಲ್ಪಟ್ಟಿತ್ತು. Let's read verse 3. ಮೂರನೇ Chapter 2, verse 3. ವಿಮೋಚನ ಕಾಂಡ 3 ಎರಡು. ಆಕೆ ಅದನ್ನು ಇನ್ನೂ ಹೆಚ್ಚು ಕಾಲ ಮರೆಮಾಡಲಾರದೆ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಮಣ್ಣನ್ನು ರಾಳವನ್ನು ಹಚ್ಚಿ ಕೂಡಿಸಿ ನೈಲ್ ನದಿಯ ಅಂಚಿನಲ್ಲಿರುವ ಜಂಬು ಹುಲ್ಲಿನಲ್ಲಿಟ್ಟು. 3 months they hid the child in the home, but then they couldn't hide anymore. 3 ತಿಂಗಳು ಈ ಕೂಸನ್ನು ಅವರ ಮನೆಯಲ್ಲಿ ಬಚ್ಚಿಟ್ಟುಕೊಂಡ್ರು. 3 ತಿಂಗಳಾದ ಮೇಲೆ ಬಚ್ಚಿಡ್ಲಿಕ್ಕೆ ಸಾಧ್ಯವಾಗದ ಸ್ಥಿತಿ ಉದ್ಭವವಾಗಿತ್ತು. I think God has given him, this Moses baby, a good set of lungs that he could scream at the top of his voice as a baby. I didn't hear disturbances. Baby has given some good set of lungs that he can scream, he can cry. ಓಕೆ, ಅವನು ಅಳಲಿಕ್ಕೆ ಬೇಕಾದ ಒಳ್ಳೆ ಒಂದು ಶಬ್ದದ ಒಂದು ಶಕ್ತಿಯನ್ನು ದೇವರು ಆ ಮಗುವಿಗೆ ಕೊಟ್ಟಿರಬೇಕು. As a child he could cry, scream and cry. ಆ ಮಗುವಾಗಿ ಅವನು ಮಾತನಾಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಕೂಗಾಡ್ಲಿಕ್ಕೆ ಮತ್ತು ಅಳಲಿಕ್ಕೆ ಮಾತ್ರ ಸಾಧ್ಯ. It's a contrast with later we see in Exodus when God called him to be his spokesperson. Moses said, I cannot speak. ಅಂದ್ರೆ ನಾವು ಆಮೇಲೆ ನೋಡ್ತೇವೆ, ದೇವರ ಪರವಾಗಿ ಮಾತನಾಡ್ಲಿಕ್ಕಾಗಿ ಮೋಶೆಗೆ ಹೇಳುವಾಗ ಅವನು ಹೇಳ್ತಾನೆ, ನನಗೆ ಮಾತು ಹೆಚ್ಚು ಬರುವುದಿಲ್ಲ ಎಂಬುದಾಗಿ ಅವನು ಹೇಳುವುದನ್ನು ನೋಡ್ತೇವೆ. Many of us are like that. We can scream and cry and complain, but when the time comes to speak for God in worship or in witnessing, we become like Moses. ಇವತ್ತಿನ ಸ್ಥಿತಿಯಲ್ಲಿ ನಾವು ನೋಡುವಾಗ ಅನೇಕರು ಅಳುತ್ತಾರೆ, ದೂರ ಹೇಳ್ತಾರೆ, ಕಿರಿಚಾಡುತ್ತಾರೆ. ಆದ್ರೆ ದೇವರ ಪರವಾಗಿ, ದೇವರಿಗಾಗಿ, ದೇವರ ಸನ್ನಿಧಾನದಲ್ಲಿ ಆರಾಧಿಸುವುದಕ್ಕಾಗಲಿ ಅಥವಾ ಆತನ ಹಾಡುಗಳನ್ನು ಆಡುವುದಕ್ಕಾಗಲಿ ಸಾಧ್ಯವಲ್ಲದಂತಹ ಸ್ಥಿತಿಯಲ್ಲಿ ನಾವು ಕಾಣುತ್ತೇವೆ. Now this baby is growing. Jochebed, the mother, couldn't hide anymore. ಈ ಮಗುವನ್ನ ಬಚ್ಚಿಡ್ಲಿಕ್ಕೆ ಸಾಧ್ಯವಲ್ಲದ ಸ್ಥಿತಿಯಲ್ಲಿ ಆ ತಾಯಿಯಾದ ಜೋಕೆಬೆದ್ಲು ನೋಡ್ತಿದ್ದಾಳೆ. She and her husband trusted God. ತನ್ನ ತಾಯಿ ಮತ್ತು ತಂದೆ ದೇವರಲ್ಲಿ ಭರವಸೆ ಇಟ್ಟಿದ್ದರು. Not only that they trusted in the Lord, they did something as action following with that faith. ಆ ಒಂದು ನಂಬಿಕೆಯ ಆಧಾರ, ಅವರು ಕೇವಲ ನಂಬಿಕೆ ಇಡುವುದು ಮಾತ್ರವಲ್ಲದೆ ಆ ನಂಬಿಕೆಯ ಒಂದು ಕ್ರಿಯೆಯನ್ನ ಅಥವಾ ಅದರ ಆಧಾರದಲ್ಲಿ ಅವರು ಕೆಲವು ಕಾರ್ಯಗಳನ್ನ ಮಾಡುವುದನ್ನು ನಾವಿಲ್ಲಿ ನೋಡ್ತೇವೆ. She did a sensible thing. ಆಕೆ ಜ್ಞಾನಪೂರ್ವ ವಿವೇಕದಿಂದ ಒಂದು ಕಾರ್ಯವನ್ನು ಆಕೆ ಮಾಡಿದಳು. She made a small ark for this baby. ಈ ಮಗುವಿಗಾಗಿ ಒಂದು ಆಪಿನ ಪೆಟ್ಟಿಗೆಯನ್ನು ಸಿದ್ಧ ಮಾಡಿದಳು. Was she an engineer? Did she know how to make this ark? ಆಕೆ ಒಬ್ಬ ಇಂಜಿನಿಯರ್ ಆಗಿದ್ದಳೋ? ಈ ಆಪನ್ನು ಮಾಡ್ಲಿಕ್ಕೆ ಆಕೆಗೆ ಬೇಕಾದ ತಂತ್ರಜ್ಞಾನ ಗೊತ್ತಿತ್ತೋ? She knew about her forefather Noah, who God gave him wisdom to make a great ark that could contain so many animals and people. ಆದರೆ ಆಕೆಯ ಪಿತೃವಾದ ಪೂರ್ವಜನಾದ ನೋಹನು ದೇವರ ಆಜ್ಞೆಯ ಮೇರೆಗೆ ಇದಕ್ಕಿಂತ ಬೃಹತ್ತಾದ ಅತಿ ದೊಡ್ಡ ನಾವೆಯನ್ನು ಕಟ್ಟಿದ್ದನ್ನ ಆಕೆಗೆ ಗೊತ್ತಿತ್ತು, ಆಕೆಯ ಅರಿವಿನಲ್ಲಿತ್ತು. Same God gave her the wisdom to make a small ark for one person, one baby. ಅದೇ ರೀತಿ ಒಂದು ಮಗುವಿಗೆ ಬೇಕಾದಂತಹ ಒಂದು ಚಿಕ್ಕ ಪೆಟ್ಟಿಗೆಯನ್ನು ಮಾಡ್ಲಿಕ್ಕೆ ಬೇಕಾದ ಜ್ಞಾನ ದೇವರು ಆಕೆಗೆ ಕೊಟ್ಟಳು. Jesus Christ is the ark which can save the whole mankind. ಯೇಸು ಕ್ರಿಸ್ತನು ಎಲ್ಲಾ ಮನುಕುಲವನ್ನ ರಕ್ಷಿಸಲಿಕ್ಕೆ ಸಾಧ್ಯವಾಗುವಂತಹ ಒಂದು ನಾವೆಯ ರೂಪದಲ್ಲಿದ್ದಾನೆ. Only if they believe and enter. ಯಾರೊಬ್ಬರು ಆತನಲ್ಲಿ ನಂಬಿಕೆಯಿಟ್ಟು ಆತನಲ್ಲಿ ಪ್ರವೇಶಿಸುತ್ತಾರೋ ಅವರಿಗೆ ಮಾತ್ರ ಆ ಒಂದು ರಕ್ಷಣೆಯು ದೊರಕುವಂತದಾಗಿದೆ. Now this mother dubbed it with slime and pitch and laid the child in it and placed it in Nile. ಇಲ್ಲಿ ನಾವು ನೋಡ್ತೇವೆ, ಆಪನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿ ಮಣ್ಣನ್ನು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿರುವ ಜಂಬು ಹುಲ್ಲಿನಲ್ಲಿ ಇಟ್ಟಳು. The command of the Pharaoh king is to throw the children into Nile, the male children. ಅರಸನಾದ ಫಾರೋವನ್ನ ಒಂದು ಆಜ್ಞೆ ಏನಾಗಿತ್ತು ಅಂದ್ರೆ ಹೆಣ್ಣು ಮಕ್ಕಳನ್ನ ನೈಲ್ ನದಿಯಲ್ಲಿ ಬಿಸಾಡಬೇಕು ಎಂಬುದಾಗಿತ್ತು.
Instead of throwing the baby in the Nile, she placed the baby in a prepared ark. ಆ ಮಗುವನ್ನ ನೈಲ್ ನದಿಯಲ್ಲಿ ಬಿಸಾಡುವುದಕ್ಕೆ ಬದಲಾಗಿ ಒಂದು ಆಪನ್ನ ತಯಾರಿ ಮಾಡಿ ಆ ಮಗುವನ್ನ ಅದರಲ್ಲಿ ಮಲಗಿಸಿ ಅದನ್ನ ಜಂಬು ಹುಲ್ಲಿನಲ್ಲಿ ಅಂಚಿನಲ್ಲಿ ಇಟ್ಟಳು. She wanted to make sure that the water of the Nile does not enter into this ark. That's why she sealed it. ಅದಕ್ಕೆ ಬೇಕಾದ ರಾಳವನ್ನು ಹಚ್ಚಲಿಕ್ಕೆ ಕಾರಣ ಏನಾಗಿತ್ತು ಅಂದ್ರೆ ನೈಲ್ ನದಿಯ ನೀರು ಈ ಒಂದು ಪೆಟ್ಟಿಗೆಯೊಳಗೆ ಬರಬಾರದೆ ತಡೆಯಲಿಕ್ಕಾಗಿ ಅದನ್ನ ಮಾಡಿದಳು. This speaks about parents preparing a child before child enter into the world, or the young person enter into the world. ಇದು ಆತ್ಮೀಯ ಅರ್ಥದಲ್ಲಿ ನಾವು ನೋಡುವಾಗ ಒಂದು ಮಗುವು ಈ ಲೋಕದ ಒಂದು ಮಲಿನತ್ವದಲ್ಲಿ ಅಥವಾ ಲೋಕದ ಕಾರ್ಯಗಳಲ್ಲಿ ಪ್ರವೇಶಿಸುವುದಕ್ಕಿಂತ ಮುಂಚಿತವಾಗಿ ಅಥವಾ ಲೋಕದ ಸಂಗತಿಗಳು ಆ ಮಗುವಿನಲ್ಲಿ ಪ್ರವೇಶಿಸುವುದಕ್ಕೆ ಮುಂಚಿತವಾಗಿ ಆತ್ಮೀಕವಾದ ಸಿದ್ಧಪಡಿಸುವಿಕೆಯನ್ನ ಇದರಿಂದ ನಾವು ಕಲಿಯಬಹುದು. As parents, how do we prepare our children to face the world? ಪೋಷಕರಾಗಿ ನಮ್ಮ ಮಕ್ಕಳನ್ನ ಈ ಪ್ರಪಂಚದಲ್ಲಿ ಅವರು ಬೆಳೆಯಬೇಕಾಗಿದೆ. ಯಾವ ರೀತಿ ಈ ಪ್ರಪಂಚವನ್ನು ಅವರು ಎದುರಿಸ್ತಾರೆ, ಜೀವಿಸ್ತಾರೆ ಎಂಬ ರೀತಿಯಲ್ಲಿ ಯಾವ ರೀತಿ ಆತ್ಮೀಯವಾದ ತರಬೇತಿಯನ್ನು ನಾವು ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದೇವೆ. We even at 1 or 2 years old, we book a preschool for them. We book the best school for them, best education, best earning job, best life partner, everything we prepare. ನಾವು ಇವತ್ತು ಸಾಮಾನ್ಯವಾಗಿ ನೋಡುವುದೇನೆಂದ್ರೆ ಒಂದು ಮಗು ಹುಟ್ಟಿದ ನಂತರ 1-2 ವರ್ಷಗಳಾಗುವಷ್ಟರಲ್ಲಿ ಆ ಮಗುವನ್ನ ಉತ್ತಮವಾದ ಒಂದು ಶಾಲೆಯಲ್ಲಿ ಸೇರಿಸುವುದಕ್ಕಾಗಿ ಮತ್ತು ಶಾಲೆಯಲ್ಲಿ ಸೇರಿಸಿ ನಂತರ ಪ್ರೌಢಶಾಲೆ ಬೇರೆ ಶಾಲೆಗಳಲ್ಲಿ ಉತ್ತಮವಾದ ಶಾಲೆಗಳಲ್ಲಿ ಉತ್ತಮವಾದ ಕೆಲಸ, ಉತ್ತಮವಾದ ಒಂದು ದಾಂಪತ್ಯ ಜೀವಿತ, ಈ ಒಂದು ಲೌಕಿಕವಾದ ಕಾರ್ಯಗಳಕ್ಕಾಗಿ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ನಾವು ಮಾಡ್ತೇವೆ. Even ready to give iPhone to our children. ನಮ್ಮ ಮಕ್ಕಳಿಗೆ ಐಫೋನ್ ಅನ್ನು ಕೊಟ್ಟು ಅವರು ತಾಂತ್ರಿಕವಾಗಿ ತಂತ್ರಜ್ಞಾನದಲ್ಲಿ ಅವರು ಬೆಳೆಯಬೇಕೆಂಬುದಾಗಿ ಅದನ್ನು ಕೂಡ ನಾವು ಕೊಡ್ತೇವೆ. Some of the parents later grieved because of the behavior of the children later. No obedience to God, no obedience to the parents. ಅಂದ್ರೆ ನಂತರ ಈ ರೀತಿ ಸಾಕಿದಂತಹ ಮಕ್ಕಳು ದೇವರಿಗೆ ಕೊಡಬೇಕಾದ ಸ್ಥಾನಮಾನ, ಮರ್ಯಾದೆ, ಭಕ್ತಿ ಕೊಡೋದಿಲ್ಲ, ಪೋಷಕರಿಗೆ ಕೊಡದೇ ಇರುವಾಗ ಆ ಪೋಷಕರು ಅಳಲನ್ನು ತೋಡುವುದನ್ನ ಅಥವಾ ಅವರು ದೂರು ಹೇಳುವುದನ್ನ ನಾವು ನೋಡ್ತೇವೆ. How important is to prepare our children, as we read in Proverbs 22:6. Train up a child in the way he should go. When he is old, he will not depart. ಅಂದ್ರೆ ನಾವು ಎಷ್ಟು ಮಾತ್ರ ಜಾಗರೂಕತೆಯಿಂದ ನಮ್ಮ ಮಕ್ಕಳನ್ನ ಸಾಕಿ ಸಲಗಬೇಕು. ಜ್ಞಾನೋಕ್ತಿಗಳು 22:6 ಒಂದು ಮಗುವನ್ನ ಸಾಕುವ ರೀತಿಯಲ್ಲಿ ನೀವು ಸಾಕಿದರೆ ಅವನು ದೊಡ್ಡವನಾದರೂ ದಾರಿ ತಪ್ಪೋದಿಲ್ಲ ಎಂಬ ರೀತಿಯಲ್ಲಿ ಬರೆದಿದೆ. Don't give them all the worldly education and think and throw them into the world. ಅಂದ್ರೆ ಲೋಕದಲ್ಲಿ ದೊರಕುವಂತಹ ಎಲ್ಲಾ ಜ್ಞಾನ, ವಿವೇಕ ಮತ್ತು ಎಲ್ಲಾ ಸಂಗತಿಗಳನ್ನ ಕೊಟ್ಟು ಲೋಕದಲ್ಲಿ ನಾವು ಅವ್ರನ್ನ ಬಿಸಾಡಬಾರದು. Psalm 127:4, please read it. ಕೀರ್ತನೆಗಳು 127:4. ಕೀರ್ತನೆಗಳು 127:4. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ತ್ಯ, ಗರ್ಭಫಲವು ಆತನ ಬಹುಮಾನವೇ. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧವೀರನ ಕೈಯಲ್ಲಿರುವ ಅಂಬುಗಳಂತಿದ್ದಾರೆ. So the children are like an arrow in the hand of a person, and it has to be prepared before you shoot the arrow. ಅಂದ್ರೆ ಇಲ್ಲಿ ಪುತ್ರ ಸಂತಾನವು ಒಂದು ಹಂಬಿನ ರೂಪದಲ್ಲಿದೆ. ಆ ಹಂಬು ಯಾ ಕಡೆ ಹೋಗಬೇಕು ಎಂಬ ಒಂದು ನಿರ್ಧಾರವನ್ನು ಇಲ್ಲಿ ಪೋಷಕರು ಮಾಡಬೇಕಾಗಿದೆ ಎಂಬುದಾಗಿ ನೋಡ್ತೇವೆ. Once the arrow goes from the hand, you cannot do anything. ಅಂಬುಗಳು ಒಂದು ಬಾಣದಿಂದ ಹೊರಟು ಹೋದರೆ ಅವುಗಳನ್ನ ಯಾವ ರೀತಿಯಲ್ಲೂ ನಾವು ನಿಯಂತ್ರಿಸಲಿಕ್ಕೆ ಸಾಧ್ಯವಿಲ್ಲ. And read also the same Psalm verse 5. 5ನೇ ವಾಕ್ಯ. ಅದೇ ಕೀರ್ತನೆ. ತನ್ನ ಬತ್ತಳಿಕೆಯನ್ನು ತುಂಬಿದವನು ಧನ್ಯನು. ಊರು ಬಾಗಲಲ್ಲಿ ವೈರಿಗಳ ಸಂಗಡ ವ್ಯಾಜ್ಯವಾಡುವಾಗ ಅಂತವರು ಅಪಮಾನ ಹೊಂದುವುದಿಲ್ಲ. Verse 5 says, blessed are those who are filled with it. That verse we don't like today. We want 1 child or maximum 2. We don't want our quiver filled with that. That's how the time has changed. 5ನೇ ವಾಕ್ಯ ಈ ರೀತಿ ಇದೆ, ಇವುಗಳಿಂದ ತನ್ನ ಬತ್ತಳಿಕೆಗಳನ್ನು ತುಂಬಿದವನು ಧನ್ಯನು ಎಂಬುದಾಗಿ.
ಅದರ ಅರ್ಥ ಹೆಚ್ಚು ಮಕ್ಕಳು ಸಂತಾನ ಎಂಬುದಾಗಿ. ಆದ್ರೆ ಇವತ್ತಿನ ನಮ್ಮ ಮನೋಭಾವ ಹೆಚ್ಚು ಮಕ್ಕಳನ್ನು ಸ್ವೀಕರಿಸಲಿಕ್ಕೆ ಅಥವಾ ಸಾಕಿ ಸಲಗಿಲಿಕ್ಕೆ ನಮಗೆ ಇಷ್ಟವಿಲ್ಲ. ಒಂದು ಅಥವಾ ಎರಡಿದ್ರೆ ಸಾಕು ಎಂಬ ಒಂದು ಮನೋಭಾವದಲ್ಲಿ ನಾವಿದ್ದೇವೆ. In this account that we read in chapter 2, we read more about the faith of the mother. Of course, I'm sure the father was with her in all this, but we read so much about Moses' mother's faith. ಈ 2ನೇ ಅಧ್ಯಾಯದಲ್ಲಿ ಮೋಸೆಯ ತಾಯಿಯ ಒಂದು ನಂಬಿಕೆಯ ಅತಿ ಹೆಚ್ಚಾದ ಶ್ರೇಷ್ಠವಾದ ನಂಬಿಕೆಯ ಕುರಿತಾಗಿ ನಾವು ಓದುತ್ತೇವೆ. ತಂದೆಯು ಜೊತೆಯಲ್ಲೇ ಇದ್ದಿರಬೇಕು, ಎಲ್ಲ ಕಾರ್ಯದಲ್ಲೂ ಸಹಾಯ ಮಾಡುವವನಾಗಿರಬೇಕು. ಆದ್ರೆ ತಾಯಿಯ ನಂಬಿಕೆಯ ಕುರಿತಾಗಿ ನಾವು ಹೆಚ್ಚು ಓದುವವರಾಗಿದ್ದೇವೆ. It talks about the motherly influence over the children. ಇದು ಒಂದು ಮಗುವಿನ ಮೇಲೆ ತಾಯಿಗೆ ಇರುವ ಒಂದು ಪ್ರಭಾವದ ಕುರಿತಾಗಿ ಹೇಳುವಂತದಾಗಿದೆ. We have to be very careful from childhood, how we prepare, how we dress that child, all that are very important. In this, the mothers have a greater role. ಅಂದ್ರೆ ಈ ಒಂದು ಮಗುವನ್ನ ಚಿಕ್ಕಂದಿನಿಂದಲೇ ಯಾವ ರೀತಿ ಆತ್ಮೀಯವಾದ ಸಂಗತಿಗಳನ್ನ ಬೋಧಿಸುವುದರಲ್ಲಿ, ಅವರಿಗೆ ಉಡುಗೆ ತೊಡುಗೆಗಳನ್ನ ನಾವು ಆಯ್ಕೆ ಮಾಡುವುದರಲ್ಲಿ, ಅವ್ರಿಗೆ ಕೊಡುವಂತಹ ಆ ಒಂದು ತರಬೇತಿಯ ವಿಷಯದಲ್ಲಿ ತಾಯಿಯ ಒಂದು ಪಾತ್ರವು ಅದು ಬಹಳ ದೊಡ್ಡದಾಗಿದೆ. Sometimes I see small children, girl children, dressed in such a way that their belly button is all exposed when they put dress for the girls. ಅಂದ್ರೆ ಕೆಲವು ಚಿಕ್ಕ ಹೆಣ್ಣು ಮಕ್ಕಳನ್ನ ಪೋಷಕರು ಅವರಿಗೆ ಉಡುಗೆ ತೊಡುಗೆಗಳನ್ನು ಮಾಡುವಾಗ ಬಹಳ ನೂತನವಾದ ವಸ್ತ್ರಗಳನ್ನ ಅವರಿಗೆ ತೊಡಿಸಿ ಅವರ ಶರೀರ ಭಾಗಗಳನ್ನ ಹೊರಗಡೆ ಕಾಣುವಂತ ರೀತಿಯಲ್ಲಿ ವಸ್ತ್ರಗಳನ್ನು ತೊಡಿಸುವುದನ್ನು ನಾನು ಕಂಡಿದ್ದೇನೆ. Wait till those babies grow old, they will expose more of their body. ಆ ಮಗು ಬೆಳೆದು ಬರುವಾಗ ಚಿಕ್ಕಂದಿನಿಂದಲೇ ಈ ಅನುಭವ ಇದ್ದದರಿಂದ ಅವರ ಹೆಚ್ಚು ಶರೀರ ಭಾಗಗಳನ್ನ ತೋರಿಸುವ ಒಂದು ವಸ್ತ್ರಧಾರಣ ಅಥವಾ ವಸ್ತ್ರ ಸಂಹಿತೆಯನ್ನು ಅವರು ಅಳವಡಿಸುತ್ತಾರೆ. When a brother and family came to your church one day, I saw this little girl's dress. I told that father, this is not good. Now that child is innocent, they don't know. You are allowing it, and what will happen later? And that father didn't like what I told him. ಒಂದು ಸಮಯದಲ್ಲಿ ಒಂದು ದಂಪತಿಗಳು ಒಂದು ಚಿಕ್ಕ ಮಗುವಿನೊಟ್ಟಿಗೆ ನಮ್ಮ ಸಭೆಗೆ ಬಂದಾಗ ಆ ಮಗುವಿಗೆ ಇಂತಹ ಒಂದು ವಸ್ತ್ರವನ್ನು ಹಾಕಿರುವುದರಿಂದ ನಾನು ಅವರಿಗೆ ಒಂದು ಬುದ್ಧಿವಾದವನ್ನು ಹೇಳಿದೆ. ಈಗ ಚಿಕ್ಕ ವಯಸ್ಸಿನಲ್ಲಿ ಆ ಮಗುವಿಗೆ ಗೊತ್ತಿರೋದಿಲ್ಲ, ಆದ್ರೆ ಆ ಒಂದು ಅನುಭವ ಅದಕ್ಕೆ ಬರುವಾಗ ದೊಡ್ಡದಾದರೆ ಇದಕ್ಕಿಂತ ಕೆಟ್ಟದಾದ ರೀತಿಯಲ್ಲಿ ಅದು ವಸ್ತ್ರ ಧರಿಸಿಕೊಳ್ತಾಳೆ ಎಂಬುದಾಗಿ ಹೇಳಿದಾಗ ಆ ಮಗುವಿನ ತಂದೆಗೆ ಅದು ನಾನು ಹೇಳಿದ್ದನ್ನ ಇಷ್ಟಪಡಲಿಲ್ಲ. Anyhow, what I'm sharing is mothers, especially, you have a greater role than teaching all these things at the very young age. ಇಲ್ಲಿ ನಾನು ಹೇಳ ಬಯಸುವಂಥದ್ದು ಇಷ್ಟೇ, ತಾಯಂದಿರಾಗಿ ಅವರ ಚಿಕ್ಕ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಮನೆಯಿಂದಲೇ ಉತ್ತಮವಾದ ತರಬೇತಿ ಅಥವಾ ಉತ್ತಮವಾದ ಒಂದು ಕಾರ್ಯಗಳನ್ನ ಆತ್ಮೀಯವಾದ ಸಂಗತಿಗಳನ್ನ ಅವರಿಗೆ ಕಲಿಸಿಕೊಡಬೇಕಾದ ಒಂದು ದೊಡ್ಡ ಪಾತ್ರವಿದೆ ಎಂಬುದನ್ನ ತಿಳಿಯಪಡಿಸಲಿಕ್ಕೆ ಇಷ್ಟಪಡ್ತೇನೆ. Read verse 4 to 6. 4ರಿಂದ 6. ವಿಮೋಚನಕಾಂಡ 2:4-6. ಕೂಸಿಗೆ ಏನಾಗುವುದೆಂದು ತಿಳಿದುಕೊಳ್ಳುವುದಕ್ಕೆ ಅದರ ಅಕ್ಕನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು. ಅಷ್ಟರಲ್ಲಿ ಫರೋಹನ ಕುಮಾರ್ತೆಯು ಸ್ನಾನಕ್ಕಾಗಿ ಆ ನದಿಯ ಬಳಿಗೆ ಇಳಿದು ಬಂದಳು. ಆಕೆಯ ಗೆಳತಿಯರು ನದಿಯ ದಡದಲ್ಲಿ ತಿರುಗಾಡುತ್ತಿದ್ದರು. ಆಕೆ ಜಂಬು ಹುಲ್ಲಿನಲ್ಲಿ ಪೆಟ್ಟಿಗೆಯನ್ನು ಕಂಡು ದಾಸಿಯನ್ನು ಕಳುಹಿಸಿ ತರಿಸಿದಳು. ಅದನ್ನು ತೆರೆದು ನೋಡಿದಾಗ ಆಹಾ, ಅಳುವ ಕೂಸು. ಆಕೆ ಅದರ ಮೇಲೆ ಕನಿಕರಪಟ್ಟು ಅದು ಇಬ್ರಿಯರ ಮಕ್ಕಳಲ್ಲಿ ಒಂದಾಗಿರಬಹುದೆಂದು ಹೇಳಿದಳು. Okay. In addition to preparing the ark, Jochebed also sent Moses' sister to watch it and find out what will happen to the baby. ಈ ಪೆಟ್ಟಿಗೆಯನ್ನ ಸಿದ್ಧ ಮಾಡುವುದರಲ್ಲೇ ತಾಯಿಯಾದವಳು ನಿಲ್ಲಲಿಲ್ಲ. ಆ ಮಗುವನ್ನ ನೈಲ್ ನದಿಯಲ್ಲಿ ಇಟ್ಟ ಮೇಲೆ ಆ ಮಗುವನ್ನ ನೋಡಿಕೊಳ್ಳೋದಕ್ಕಾಗಿ ತನ್ನ ಅಕ್ಕನನ್ನು ಸಿದ್ಧಪಡಿಸಿ ಕಳಿಸಿದಳು ಜೋಕೋಬೆತ್ ಎಂಬ ತನ್ನ ತಾಯಿ. She was trusting God in all of this. ಈ ಎಲ್ಲಾ ಸಂಗತಿಗಳಲ್ಲೂ ದೇವರ ಮೇಲೆ ನಂಬಿಕೆಯನ್ನು ಇಟ್ಟಳು ಅಥವಾ ಭರವಸೆಯನ್ನು ಇಟ್ಟಿದ್ದಳು. In verse 5 we see the hand of the Lord, how God is going to intervene in Moses' life. ಮೋಶೆಯ ಜೀವಿತದಲ್ಲಿ ದೇವರು ಯಾವ ರೀತಿ ಮಧ್ಯೆ ಪ್ರವೇಶಿಸಿದ್ದಾನೆ ಎಂಬುದನ್ನ 5ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ.
ಅಷ್ಟರಲ್ಲಿ Pharaoh's daughter came to wash, and it was undoubtedly a secluded spot. This is the Pharaoh's daughter, so it must have been a private place in that Nile River. ಇಲ್ಲಿ ಫಾರೋವಿನ ಮಗಳು ಕುಮಾರ್ತಿಯು ಸ್ನಾನ ಮಾಡಕ್ಕೆ ಬಂದಿದ್ದಾಳೆ. ಅದು ಬಹಳ ಏಕಾಂತವಾದ, ಹೆಚ್ಚು ಜನ ಸಂಜಣಿ ಅಥವಾ ಜನರು ಇಲ್ಲದಂತಹ ಒಂದು ಏಕಾಂತವಾದ ಸ್ಥಳವಾಗಿರಬೇಕಾಗಿತ್ತು. She sent her attendant when she saw this little ark and went and fetched it. ಈ ಒಂದು ಚಿಕ್ಕ ಪೆಟ್ಟಿಗೆಯನ್ನು ನೋಡಿದಾಗ ಆಕೆಯ ಗಮನವು ಆ ಒಂದು ಪೆಟ್ಟಿಗೆಯ ಮೇಲೆ ಸೆಳೆಯಿತು. And when she opened it and saw the child, looks like God pinched Moses at the right time so he could cry. ಅಂದ್ರೆ ಆ ಒಂದು ಪೆಟ್ಟಿಗೆಯನ್ನ ಆ ತೆರೆದು ದಾಸಿಯು ತೆರೆದು ನೋಡಿದಾಗ ಸರಿಯಾದ ಸಮಯದಲ್ಲಿ ದೇವರು ಆ ಮಗುವನ್ನು ಕಿಳ್ಳಿರಬೇಕು. ಆ ಮಗು ಅಳಲಿಕ್ಕೆ ಶುರು ಮಾಡಿದನು. And two things came together there. ಅಲ್ಲಿ ಎರಡು ಸಂಗತಿಗಳು ಒಟ್ಟಾಗಿ ಬಂದದನ್ನ ನಾವು ನೋಡ್ತೇವೆ. A baby's cry and the heart of a woman. ಇಲ್ಲಿ ಅಳುವ ಒಂದು ಕೂಸನ್ನು ನೋಡ್ತೇವೆ ಮತ್ತು ಒಂದು ಸ್ತ್ರೀಯ ಕನಿಕರವುಳ್ಳ ಹೃದಯವನ್ನು ನಾವು ನೋಡ್ತೇವೆ. It is believed that this Pharaoh's daughter had no children of her own. ಅಂದ್ರೆ ನಾವು ನಂಬಬೇಕು ಅಥವಾ ನಾವು ಈ ರೀತಿ ನೆನೆಸ್ಕೋಬಹುದು, ಫಾರೋನ ಕುಮಾರ್ತಿಗೆ ಯಾವುದೇ ಮಕ್ಕಳು ಇರಲಿಲ್ಲ ಅಲ್ಲಿಯ ತನಕ. She earned for a baby. ಈಗ ಒಂದು ಮಗುವನ್ನು ಆಕೆ ಸಂಪಾದಿಸಿಕೊಂಡಿದ್ದಾಳೆ. ಮಗುಕ್ಕಾಗಿ ಅವಳು ಅಂದ್ರೆ ಆಸೆ ಪಟ್ಟಿರಬಹುದು. ಅವಳು ಒಂದು ಮಗುಕ್ಕಾಗಿ ತವಕ ಪಡ್ತಾ ಇದ್ಳು. And now she saw this baby and her heart went out to that baby, even though she knew it was a Hebrew child. ಇದು ಒಂದು ಇಬ್ರಿಯ ಕೂಸಾಗಿದೆ ಎಂಬುದಾಗಿ ತಿಳಿದಾಗಿಯೂ ಆ ಮಗುವನ್ನು ನೋಡಿದ ತಕ್ಷಣ ಆ ಮಗು ಅಳುವುದನ್ನು ನೋಡಿ ಆಕೆಯು ಕನಿಕರಪಟ್ಟವಳಾಗಿ ಆ ಮಗುವಿನ ಮೇಲೆ ಕನಿಕರವುಳ್ಳವಳಾಗಿ ಕಂಡಳು. There are many couple in our midst who don't have a children of their own. ನಮ್ಮ ಮಧ್ಯದಲ್ಲಿ ಅನೇಕ ದಂಪತಿಗಳಿದ್ದಾರೆ, ಅವರಿಗೆ ಯಾವುದೇ ಮಕ್ಕಳು ಇಲ್ಲದೆ ಇರುವ ದಂಪತಿಗಳಿದ್ದಾರೆ. It must be very painful for them. ಅಂದ್ರೆ ಮಕ್ಕಳಿಲ್ಲದ ದಂಪತಿಗಳ ಒಂದು ಮಾನಸಿಕ ಸ್ಥಿತಿ ಅಥವಾ ಅವರ ಮನಸ್ಸು ಬಹಳ ಕಷ್ಟಕರವಾಗಿರುತ್ತೆ, ಅದು ದುಃಖಕರವಾದ ಸಂಗತಿ. But if God didn't allow, you can still give an opportunity for some other unfortunate children. You can adopt them and take them. So that is something lifelong worrying about not having children. If it is not God's will, God can open other opportunity for you to adopt a child or give a chance to a less fortunate poor child. ಅಂದ್ರೆ ಈಗ ಮಕ್ಕಳಿಲ್ಲದ ದಂಪತಿಗಳಿಗೆ ಅವರು ಹಾಗೆಯೇ ಜೀವಿಸಬೇಕಾದ ಅಗತ್ಯವಿಲ್ಲ. ಅವರ ಹೃದಯವು ಸ್ವಲ್ಪ ಕನಿಕರದಿಂದ ಕೂಡಿ ದುರ್ದೈಗಳಾದ ಅನೇಕ ಮಕ್ಕಳುಗಳು ಇದ್ದಾರೆ. ಪೋಷಕರು ಬೇಡವೆಂದು ಎಂಬುದಾಗಿ ಹೇಳಿರತಕ್ಕಂಥ ಅನೇಕ ಮಕ್ಕಳಿದ್ದಾರೆ. ಮಕ್ಕಳಲ್ಲಿ ಒಂದು ಮಗುವನ್ನ ದತ್ತು ತೆಗೆದುಕೊಂಡು ಅವರು ಮಕ್ಕಳುಳ್ಳವರಾಗಿ ಅವರು ಜೀವಿಸಬಹುದು. I had the joy of seeing a few of the children, at least 3 children, that I could help in giving to some other parents who had no children, and I had the joy of seeing them raising those children. ಅಂದ್ರೆ ಪೋಷಕರು ಅಥವಾ ಅನಾಥ ಆಗಿರುವ ಅಥವಾ ಯಾರು ನೋಡಿಕೊಳ್ಳಲಿಕ್ಕೆ ಇಲ್ಲದಂತಹ 3 ಮಕ್ಕಳನ್ನ ಆಸಕ್ತಿಯಿಂದ ನೋಡಿಕೊಳ್ಳಲಿಕ್ಕಾಗಿ ಬಂದಂತಹ ದಂಪತಿಗಳ ಕೈಯಲ್ಲಿ ಒಪ್ಪಿಸಿ ಅವರು ಆ ಮಗುವನ್ನು ಸಾಕಿ ಸಲಗುವುದನ್ನ ನಾವು ಬಹಳ ಸಂತೋಷದಿಂದ ಗಮನಿಸಿದ್ದೇನೆ, ನೋಡಿದ್ದೇನೆ. Okay, read verse 7 now. 7ನೇ ವಾಕ್ಯವನ್ನು ಓದ್ರಿ. ಆಗಲೇ ಅದರ ಅಕ್ಕ ಬಂದು ಫರೋಹನ ಕುಮಾರ್ತೆಗೆ, ನಿನಗೋಸ್ಕರ ಈ ಕೂಸನ್ನು ಮೊಲೆ ಕೊಟ್ಟು ಸಾಕುವುದಕ್ಕೆ ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿ ನಾನು ಕರೆದುಕೊಂಡು ಬರಲು ಎಂದು ಕೇಳಲು, Miriam, Moses' sister, made a very suggestion, and she had a very important part in this story. ಈ ಒಂದು ನೈಜ ಕಥೆಯಲ್ಲಿ ಮೋಶೆಯ ಅಕ್ಕಳಾದ ಮಿರಿಯಮಿಗೆ ಬಹಳ ಪ್ರಾಮುಖ್ಯವಾದ ಒಂದು ಪಾತ್ರವಿದೆ. ಆಕೆ ಒಂದು ಸಲಹೆಯನ್ನು ಕೊಡುವುದನ್ನು ನೋಡ್ತೇವೆ. She is not a very old girl, but she's probably a few years older to Moses. ಆಕೆ ಬಹಳ ದೊಡ್ಡವಳು ಬೆಳೆದವಳು ಅಲ್ಲ, ಮೋಸಕ್ಕಿಂತ ಕೆಲವು ವರ್ಷಗಳ ದೊಡ್ಡವಳಾಗಿರಬೇಕು. But as an akka, as an older sister, she was very responsible. ಆಕೆ ಒಂದು ಹಿರಿಯ ಅಕ್ಕನ ಸ್ಥಾನದಲ್ಲಿದ್ದುಕೊಂಡು ಜವಾಬ್ದಾರಿಯುಳ್ಳಂತಹ ಒಬ್ಬ ಅಕ್ಕಳಾಗಿ ಆಕೆ ವರ್ತಿಸಿದಳು. In 2 Kings chapter 5,
we read about a young girl who was taken as a slave from Israel, and how she was in the house of the commander of that army of that country. ಅಂದ್ರೆ 2ನೇ ಅರಸರ ಪುಸ್ತಕ 5ನೇ ಅಧ್ಯಾಯದಲ್ಲಿ ಇಸ್ರಾಯೇಲ್ನಿಂದ ಹಿಡ್ಕೊಂಡು ಹೋಗಿ ಅರಾಮ್ಯರ ಅರಸನ ಅಧಿಕಾರಿಯಾಗಿದ್ದ ಅವನ ಮನೆಯಲ್ಲಿ ಆಕೆ ಯಾವ ರೀತಿ ವರ್ತಿಸಿದಳು ಎಂಬುದರ ಕುರಿತಾಗಿ 2ನೇ ಅರಸರ ಪುಸ್ತಕ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. The commander was Naaman and he was a leper. ಆ ಒಂದು ಅರಸನ ಅಧಿಕಾರಿಯು ನಾಮಾನನೆಂಬವನು, ಅವನೊಬ್ಬ ಕುಷ್ಠರೋಗಿಯಾಗಿದ್ದನು. But it is this young girl who told the wife of commander that if only our master go to Israel, there is a prophet there, there is a God there who can help him. You know, a small young girl in what happened there. ಇಲ್ಲಿ ನಾವು ನೋಡ್ತೇವೆ, ಆ ಹುಡುಗಿಯು ಆ ಮನೆಗೆ ಬಂದಾಗ ತನ್ನ ಯಜಮಾನನು ಕುಷ್ಠರೋಗಿಯಾಗಿದ್ದಾನೆ ಎಂಬುದನ್ನು ಕಂಡಾಗ ನಾಮಾನನ ಹೆಂಡತಿಗೆ ದಾಸಿಯಾದಳು. ನಾಮಾನನ ಹೆಂಡತಿಗೆ ಆಕೆ ಆ ಮಗು ಹೇಳ್ತಿದ್ದಾಳೆ, ಚಿಕ್ಕ ಹುಡುಗಿ ಹೇಳ್ತಿದ್ದಾಳೆ, ಇಸ್ರಾಯೇಲಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಅಲ್ಲಿ ಹೋದರೆ ಈ ಕುಷ್ಠ ವಾಸಿ ಆಗುತ್ತೆ ಎಂಬುದಾಗಿ ಆಕೆಯು ತನ್ನ ಆ ಪಾತ್ರವನ್ನ, ಆಕೆಯು ತನ್ನ ಕೆಲಸವನ್ನ ಮಾಡುವುದನ್ನ ನಾವಲ್ಲಿ ನೋಡ್ತೇವೆ. So we need to teach our children their important role in the work of God. Even though they were young girls or boys, they can influence others. ಚಿಕ್ಕ ಹುಡುಗರು ಅಥವಾ ಹುಡುಗಿಯರಾಗಿರಲಿ, ಆದರೆ ದೇವರ ಸೇವೆಯಲ್ಲಿ ಅವರ ಪಾತ್ರ ಏನೆಂಬುದಾಗಿ ನಾವು ಬಾಲ್ಯದಿಂದಲೇ ಕಲಿಸಿಕೊಡ್ಬೇಕು. ಆಗ ಅವರು ಬೇರೆಯವರಿಗೆ ಪರಿಣಾಮಕಾರಿಯಾಗಿರುತ್ತಾರೆ. Okay, let's read verse 8 to 10. ನಾವು 10ನೇ ವಚನ ತನಕ ಓದಿಕೊಳ್ಳೋಣ. ಫರೋಹನ ಕುಮಾರತೆ ಹಾಗೆ ಮಾಡಿದಳು. ಹೊರಟು ಹೋಗಿ ಕೂಸಿನ ತಾಯಿ ಕರೆತಂದಳು. ನೀನು ಈ ತಗೊಂಡು ಹೋಗಿ ನನಗೂ ಕಮ್ಮ, ನಾನೇ ಕೊಂಡು ಎಂದು ಹೇಳಲ್ಲ. ಸ್ತ್ರೀಯು ಕೂಸಿದುಕೊಂಡು ಸಾಕಿದಳು. ಆ ಹುಡುಗನು ಬೆಳೆದಾಗ ಅವನ ಫರೋಹನ ಕುಮಾರ್ತೆ ಬಳಿಗೆ ತೆಗೆದು ಬಂದಳು. ಅವನು ಮಗನಾದನು. ಇದು ನೀರಿನೊಳಗಿಂದ ಎಳೆದಿದ್ದ ಆಕೆ ಅವನಿಗೆ. Yeah, when Moses' sister suggested this, Pharaoh's daughter agreed, not knowing that she is going to call own mother. ಇಲ್ಲಿ ಮೋಶೆಯ ಅಕ್ಕ ಫರೋಹನ ಕುಮಾರ್ತೆಗೆ ಈ ಸಲಹೆಯನ್ನು ಕೊಟ್ಟಾಗ ಆಕೆ ಒಪ್ಪಿಕೊಂಡಳು. ಆದರೆ ಆ ಮೋಶೆಯ ತಾಯಿಯನ್ನೇ ಕರೆಕೊಂಡು ಬರುತ್ತಾಳೆ ಎಂಬುದಾಗಿ ಆಕೆಗೆ ತಿಳಿದಿರಲಿಲ್ಲ. It is very possible, quite possible, that many Jewish women in Egypt had milk but no children because the children were killed. So maybe there were many women who had milk available but no children. And God didn't send them to any one of them, but to the woman of faith, Moses' own mother. This is an amazing incident. ಇಲ್ಲಿ ಯಹೂದ್ಯರ ಸ್ತ್ರೀಯರಲ್ಲಿ ಅನೇಕರು ಅವರಲ್ಲಿ ಹಾಲಿದ್ದಿರಬಹುದು, ಆದರೆ ಮಕ್ಕಳಿಲ್ಲದೆ ಇರುವ ಒಂದು ಸಾಧ್ಯತೆ ಇರ್ತಿತ್ತು. ಕಾರಣ ಅಲ್ಲಿ ಮಕ್ಕಳು ಕೊಲ್ಲಲ್ಪಟ್ಟರು. ಆದರೆ ದೇವರು ಬೇರೆ ಯಾರ ಬಳಿಗೂ ಕಲಿಸಲಿಲ್ಲ, ಆದರೆ ಈ ನಂಬಿಕೆಯಾದ ಈಕೆಯ ಬಳಿಗೆ ದೇವರು ತಾನೇ ಕಲಿಸಿಕೊಟ್ಟನು. God's eye are on the sparrow. He is so careful about all the details that happens in our life. ದೇವರು ಈ ಗುಬ್ಬಚ್ಚಿಗಳ ಮೇಲೆ ಆತನು ತನ್ನ ದೃಷ್ಟಿಯನ್ನಿಟ್ಟಿದ್ದಾನೆ. ಪ್ರತಿಯೊಂದು ವಿಷಯವೂ ದೇವರು ಆತನು ನೋಡುವವನಾಗಿದ್ದಾನೆ. If you look at the turn of these events, it shows how God moves in the life of those who are ready to trust him. ದೇವರ ಮೇಲೆ ಭರವಸೆ ಇಡುವುದಕ್ಕೆ ಸಿದ್ಧರಾಗಿರುವ ಜೀವಿತದಲ್ಲಿ ತಾನು ಹೇಗೆ ಕಾರ್ಯ ಮಾಡುತ್ತಿದ್ದಾನೆಂಬುದಾಗಿ ಈ ಪ್ರತಿಯೊಂದು ಹಂತದಲ್ಲಿ ಈ ಒಂದು ಘಟನೆಯಲ್ಲಿ ನಾವು ನೋಡಬಹುದು. If you and I can trust God, there is no saying what God will do for you. ನಾವು ಕರ್ತನಲ್ಲಿ ಭರವಸೆ ಇಡುವುದಾದ್ರೆ ದೇವರು ನಮಗೂ ನಿಮಗೂ ಮಾಡುವ ಕಾರ್ಯಗಳು ಎಂತದಾಗಿದೆ ಎಂಬುದಾಗಿ ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ. The very own mother is called to nurse this baby. ಈ ಕೂಸನ್ನು ಸಾಕುವುದಕ್ಕಾಗಿ ಆ ಕೂಸಿನ ತಾಯಿಯನ್ನೇ ಕರೆಯಲ್ಪಟ್ಟಿತು. She may be the only woman in history who
who got paid for nursing her own baby. ಚರಿತ್ರೆಯಲ್ಲಿ ಈಕೆ ಮಾತ್ರ ತನ್ನ ಸ್ವಂತ ಮಗುವನ್ನು ಸಾಕುವುದಕ್ಕಾಗಿ ಸಂಬಳ ದೊರೆತ ಸ್ತ್ರೀ ಆಗಿರಬಹುದು. You cannot beat that. You cannot match that when God does something for you. ದೇವರು ಏನಾದರೂ ನಿಮಗೆ ಕಾರ್ಯ ಮಾಡುವುದಾದರೆ ಅದಕ್ಕೆ ಸಮವಾದ ಬೇರೆ ಯಾವ ವಿಷಯವೂ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. God can move even in the life of unbelievers for his children. God is so good, my dear ones. ನನ್ನ ಪ್ರಿಯರೇ, ದೇವರು ಒಳ್ಳೆಯವನಾಗಿದ್ದಾನೆ. ತನ್ನ ಒಂದು ಮಕ್ಕಳ ಜೀವಿತದಲ್ಲಿ ಕಾರ್ಯ ಮಾಡುವುದಕ್ಕಾಗಿ ಅವಿಶ್ವಾಸಿಗಳನ್ನು ಸಹ ಆತನು ನಡೆಸುವವನಾಗಿ ಅಥವಾ ಪ್ರೇರೇಪಿಸುವವನಾಗಿರುತ್ತಾನೆ. And there also we read what this Pharaoh's daughter is telling Moses' mother. ಇಲ್ಲಿ ಫರೋನ ಕುಮಾರ್ತೆ ಮೋಶೆಯ ತಾಯಿಗೆ ಹೇಳುವ ಮಾತನ್ನು ನಮ್ಮ ಮುಂದೆ ಗಮನಿಸುವಾಗ Verse 9 it says, "Take this child away and nurse him for me, and I will give you the wages." 9ನೇ ವಚನದಲ್ಲಿ, ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನಗೋಸ್ಕರ ಸಾಕಮ್ಮ, ನಾನೇ ನಿನಗೆ ಸಂಬಳವನ್ನು ಕೊಡುವೆನು ಎಂದು ಹೇಳಿದಳು. This is what God is telling. What she said applied as God telling to each one of the parents, train up this child for me. ಈ ಫರೋನ ಕುಮಾರ್ತೆ ಈ ಮಾತನ್ನು ಹೇಳಿದನು. ಈ ಮಾತು ದೇವರು ಪ್ರತಿಯೊಬ್ಬ ಪೋಷಕರಿಗೆ ಹೇಳುವ ಒಂದು ಮಾತೆಂಬುದಾಗಿ ನಾವು ಪರಿಗಣಿಸಬೇಕು. God is telling us parents, train this child for me. The ownership of the child belongs to God. We are only given a short years to train that child for God. ಈ ಮಗುವನ್ನು ಪೋಷಕರಾಗಿ ಮಗುವನ್ನು ದೇವರಿಗಾಗಿ ನಾವು ಬೆಳೆಸಬೇಕು ಎಂಬುದಾಗಿ, ನನಗಾಗಿ ಸಾಕಮ್ಮ ಎಂಬುದಾಗಿ ದೇವರು ಆತನು ಹೇಳುತ್ತಿದ್ದಾನೆ. ಮತ್ತು ಆ ಮಗು ನಮ್ಮ ಬಳಿಯಲು ಕೆಲವು ವರ್ಷಗಳು ಮಾತ್ರ ನಮ್ಮ ಬಳಿಯಲು ಇರುತ್ತದೆ. A woman's role we read in 1 Timothy chapter 2 verse 14 and 15. Please read that. 1 ತಿಮೋಥಿ 2ನೇ ಅಧ್ಯಾಯ 14-15ನೇ ವಚನದಲ್ಲಿ ಮಗುವಿನ ಒಂದು ತಾಯಿಯ ಒಂದು ಪಾತ್ರ ಏನೆಂಬುದಾಗಿ ನಾವು ನೋಡುತ್ತೇವೆ. 1 Timothy 1 ತಿಮೋಥಿ 2ನೇ ಅಧ್ಯಾಯ 14-15 ವಚನ. ಇದಲ್ಲದೆ ಆತನ ವಂಚನೆಗೆ ಒಳಬೀಳಿಲ್ಲ, ಸ್ತ್ರೀಯು ವಂಚನೆಗೆ ಒಂದು ಅಪರಾಧಗಳು. ಆದರೂ ಸ್ತ್ರೀಯರು ಮಾನಸ್ಥೆಯರಿಗೆ ನಂಬಿಕೆಯಲ್ಲಿಯೂ ಪರಿಶುದ್ಧತೆಯಲ್ಲಿಯೂ ಮಕ್ಕಳನ್ನು ರಕ್ಷಣೆ ಹೊಂದುವರು. A great role of a mother, a woman, is the upbringing of their children. ಒಂದು ಸ್ತ್ರೀ ಅಥವಾ ತಾಯಿಯ ದೊಡ್ಡ ಪಾತ್ರ ಏನೆಂಬುದಾಗಿ ನೋಡುವಾಗ ತನ್ನ ಮಗುವನ್ನು ಬೆಳೆಸುವುದು and raising it for the Lord. ಆ ದೇವರಿಗಾಗಿ ಆ ಮಗುವನ್ನು ಸಾಕುವುದು. What your children can become in the hand of God is the reward that you will earn if you do your work. ನೀವು ನಿಮ್ಮ ಪಾತ್ರವನ್ನು ನೆರವೇರಿಸುವುದಾದರೆ ದೇವರು ತನ್ನ ಕೈಗಳಲ್ಲಿ ಆ ಮಗು ಬೆಳೆಯುವಾಗ ಅಥವಾ ಉಪಯೋಗಿಸುವಾಗ ಆ ಒಂದು ಸಂಗತಿ ನಿಮಗೆ ದೊರೆಯುವ ಒಂದು ಪ್ರತಿಫಲವಾಗಿರುತ್ತದೆ. He named him Moses by saying, I have drawn him out of water. ಈ ಮಗುವನ್ನು ನಾನು ನೀರಿನೊಳಗಿಂದ ಎಳೆದಿದ್ದೇನೆ, ಆದುದರಿಂದ ಮೋಶೆ ಎಂಬುದಾಗಿ ಹೆಸರಿಟ್ಟಳು. In one sense, we are all pulled out from the water. We are all pulled down from the miry clay of this world. ನಾವೆಲ್ಲರೂ ಒಂದು ರೀತಿಯಲ್ಲಿ ನೀರಿನೊಳಗಿಂದ ಎಳೆದಿದ್ದೇವೆ ಅಥವಾ ಈ ಲೋಕದ ಕೆಸರಿನೊಳಗಿಂದ ನಾವು ಎಳೆಯಲ್ಪಟ್ಟಿದ್ದೇವೆ. We may not know exactly who this Pharaoh was, but it was understood by scholars that this Pharaoh had no children other than his daughter. ಈ ಫರೋನು ಅವನಿಗೆ ಗಂಡು ಮಕ್ಕಳು ಇರಲಿಲ್ಲ, ಹೆಣ್ಣು ಮಕ್ಕಳು ಇದ್ದಳು ಎಂಬುದಾಗಿ ನಾವು ತಿಳ್ಕೊಳ್ಳಬಹುದು. ಮತ್ತು ಈ ಫರೋನು ಯಾರೆಂಬುದಾಗಿ ನಮಗೆ ಖಚಿತವಾಗಿ ಗೊತ್ತಿಲ್ಲ. ಆದ್ರೆ ವೇದ ಪಂಡಿತರು ಹೇಳುವ ಹಾಗೆ ಗಂಡು ಮಕ್ಕಳು ಇರಲಿಲ್ಲ, ಆದ್ರೆ ಹೆಣ್ಣು ಮಕ್ಕಳಿದ್ರು. So her son would be the next Pharaoh. ಈಕೆಯ ಮಗು ಮುಂದಿನ ಫರೋ ಆಗಿರಲಿಕ್ಕೆ ಸಾಧ್ಯವಿದೆ. So this young boy that she is going to raise could be the next Pharaoh of Egypt. ಈ ಫರೋನ ಕುಮಾರ್ತೆ ಈಕೆ ಬೆಳೆಸುವ ಈ ಮಗು ಮುಂದಿನ ಐಗುಪ್ತ ದೇಶದ ಮುಂದಿನ ಫರೋ ಆಗಿರಲಿಕ್ಕೆ ಸಾಧ್ಯವಿದೆ.
Okay, now let's read 11 to 15. ಈಗ 11ನೇ ವಚನದಿಂದ 15ನೇ ವಚನ ತನಕ ಓದಿಕೊಳ್ಳೋಣ. ಮೋಶೆ ದೊಡ್ಡವನಾದ ಮೇಲೆ ಸ್ವಜನರ ಬಳಿಗೆ ಹೋಗಿ ಇವರ ಬಿಟ್ಟಿ ಕೆಲಸಗಳನ್ನು ನೋಡುತ್ತಿದ್ದನು. ಒಂದು ದಿವಸ ಅವನು ತನ್ನ ಜನರಾದ ಇಬ್ರಿಯರೊಳಗೆ ಒಬ್ಬನನ್ನು ಐಗುಪ್ತನೊಬ್ಬನು ಹೊಡೆಯುವುದನ್ನು ಕಂಡು ಮೋಶೆ ಅತ್ತಿತ್ತ ನೋಡಿ ಯಾರೂ ಇಲ್ಲವೆಂದು ತಿಳಿದು ಆ ಐಗುಪ್ತನನ್ನು ಹೊಡೆದು ಹಾಕಿ ಅವನ ಶವವನ್ನು ಮರಳಿನಲ್ಲಿ ಮುಚ್ಚಿಬಿಟ್ಟನು. ಮರು ದಿವಸ ಅವನು ಹೊರಟು ಹೋಗಿ ನೋಡಿದಾಗ ಇಬ್ಬರು ಇಬ್ರಿಯರೇ ಜಗಳವಾಡುತ್ತಿದ್ದರು. ಅನ್ಯಾಯ ಮಾಡುತ್ತಿದ್ದವನಿಗೆ ಅವನು, ಏನಯ್ಯ, ನೀನು ಯಾಕೆ ಸ್ವಕುಲದವನನ್ನು ಹೊಡೆಯುತ್ತಿ ಎಂದು ಕೇಳಿದಾಗ, ಆ ಮನುಷ್ಯನು, ನಿನ್ನನ್ನು ನಮ್ಮ ಮೇಲೆ ಅಧಿಕಾರಿಯಾಗಿಯೂ ನ್ಯಾಯಾಧಿಪತಿಯಾಗಿಯೂ ಇಟ್ಟವರು ಯಾರು? ಆ ಐಗುಪ್ತನನ್ನು ಕೊಂದು ಹಾಕಿದಂತೆ ನನ್ನನ್ನು ಕೊಂದು ಹಾಕಬೇಕೆಂದಿದ್ದೀಯೋ ಅಂದನು. ಈ ಮಾತನ್ನು ಕೇಳಿ ಮೋಶೆ, ಆ ಕಾರ್ಯವು ಬಯಲಿಗೆ ಬಂತಲ್ಲ ಅಂದುಕೊಂಡು ಅಂಜಿದನು. ನಡೆದ ಸಂಗತಿಯು ಫರೋಹನಿಗೆ ತಿಳಿದು ಬಂದಾಗ ಅವನು ಮೋಶೆಯನ್ನು ಕೊಲ್ಲಿಸಬೇಕೆಂದು ಆಲೋಚಿಸಿದ್ದರಿಂದ ಮೋಶೆ ಫರೋಹನ ಬಳಿಯಿಂದ ಓಡಿ ಹೋಗಿ ಮಿದ್ಯಾನ್ ದೇಶವನ್ನು ಸೇರಿದನು. Here we see the first 40 years of Moses' life was spent in the courts of Pharaoh. ಮೋಶೆ ಮೊದಲು 40 ವರ್ಷಗಳ ಕಾಲ ಆ ಫರೋನ ಅಂಗಣದಲ್ಲಿ ಕಳೆದನು. He was raised and trained like an Egyptian. ಒಬ್ಬ ಐಗುಪ್ತನ ಹಾಗೆ ಅವನು ಬೆಳೆದು ತರಬೇತಿ ಹೊಂದಿದವನಾಗಿದ್ದನು. He looked like an Egyptian, he acted like an Egyptian, and people recognized him as an Egyptian. ಈತನು ಒಬ್ಬ ಐಗುಪ್ತನಾಗಿ ಕಂಡನು ಮತ್ತು ಐಗುಪ್ತನ ಹಾಗೆ ಕಾರ್ಯ ಮಾಡಿದನು ಮತ್ತು ಜನರು ಸಹ ಈತನನ್ನು ಒಬ್ಬ ಐಗುಪ್ತನಾಗಿ ಗುರುತಿಸಿದರು. Later also we see when he went to Midian, there also he is thought of as an Egyptian. ನಂತರ ಮೋಶೆಯು ಆತನು ಮಿದ್ಯಾನ್ ದೇಶಕ್ಕೆ ಹೋದರು. ಅಲ್ಲೂ ಸಹ ಈತನು ಒಬ್ಬ ಐಗುಪ್ತ ದೇಶಕ್ಕೆ ಸೇರಿದವನು ಎಂಬುದಾಗಿ ಅಲ್ಲಿ ಅವರು ಜನರು ನೆನೆಸಿದರು. Moses was educated in the temple of the sun, which is the outstanding university of that. ಮೋಶೆಯು ಸೂರ್ಯನ ದೇವಾಲಯ ಅಥವಾ ದೇವಸ್ಥಾನ ಎಂಬುದಾಗಿ ಆ ಒಂದು ವಿದ್ಯಾಭ್ಯಾಸದಲ್ಲಿ ಆತನು ವಿದ್ಯಾಭ್ಯಾಸವನ್ನು ಹೊಂದಿದನು. ಅದು ವಿಶ್ವವಿದ್ಯಾಲಯವಾಗಿ ಕಂಡಿತು. We may know fully what we may not know fully what they had more knowledge in lot of the areas than even us today. ಆ ದಿನಗಳಲ್ಲಿ ಅವರು ಐಗುಪ್ತ ದೇಶದವರು ಅನೇಕ ಕ್ಷೇತ್ರಗಳಲ್ಲಿ ಹೆಚ್ಚು ಜ್ಞಾನವನ್ನು ಪಡೆದವರಾಗಿದ್ದರು. ಈ ದಿನದ ನಮಗಿಂತ ಹೆಚ್ಚಾಗಿ ಅವರು ಜ್ಞಾನ ಹೊಂದಿದವರಾಗಿದ್ದರು. And it is mentioned that they knew the distance to sun. They could calculate it. ಅದು ಮಾತ್ರವಲ್ಲದೆ ಅವರು ಭೂಮಿಯಿಂದ ಸೂರ್ಯನ ತನಕ ಇರುವ ಅಂತರ ದೂರ ಎಷ್ಟು ಎಂಬುದಾಗಿ ಅವರು ಲೆಕ್ಕ ಹಾಕುವವರಾಗಿದ್ದರು. They worked on the theory that the earth was round when many other people thought that the earth was flat. ಅನೇಕರು ಈ ಭೂಮಿ ಒಂದು ಸಮವಾದ ಒಂದು ಭೂಮಿ ಎಂಬುದಾಗಿ ನೆನೆಸಿದ್ರು. ಆದ್ರೆ ಐಗುಪ್ತ ದೇಶದವರು ಭೂಮಿಯು ಒಂದು ಭೂಗೋಳವಾಗಿದೆ ಎಂಬ ಒಂದು ಸಿದ್ಧಾಂತವನ್ನು ಅವರು ಸ್ಥಾಪಿಸಿದರು. They had a great knowledge about chemistry. You can see that in the way they embodied the dead body, embalmed the dead body. ಅದು ಮಾತ್ರವಲ್ಲದೆ ಅವರಿಗೆ ಈ ರಸಾಯನ ಶಾಸ್ತ್ರದ ಒಂದು ವಿಷಯವೂ ಸಹ ತಿಳಿದವರಾಗಿತ್ತು. ಮುಖ್ಯವಾಗಿ ಅವರು ಆ ಸತ್ತ ದೇಹಗಳನ್ನು ಹೇಗೆ ಎಲ್ಲ ಒಂದು ಸುಗಂಧ ದ್ರವ್ಯಗಳನ್ನು ಹಾಕಿ ಅದನ್ನು ಮುಚ್ಚಿದರು, ಇದರಿಂದ ನಾವು ತಿಳ್ಕೊಳ್ಳಬಹುದು. We have nothing to equal that even today. The pyramid building, without any JCB or crane, how they could lift those exact perfectly cut stones to that height, it is mind-boggling to even people today. ಈ ದಿನಗಳಲ್ಲಿ ಇರುವ ಜನರಿಗೂ ಈಗಲೂ ಸಹ ಐಗುಪ್ತರು ಆ ಒಂದು ದಿನದಂದು ಆ ಪಿರಮಿಡ್ ಕಟ್ಟಡಗಳನ್ನು ಹೇಗೆ ಎಲ್ಲ ಒಂದು ಅಳತೆಯು ಸ್ಪಷ್ಟವಾಗಿ ಅಷ್ಟು ಎತ್ತರದಲ್ಲಿ ಯಾವ JCB ಆಗಲಿ ಕ್ರೇನ್ ಇಲ್ಲದೆ ಅವರು ತೆಗೆದುಕೊಂಡು ಹೋಗಿ ನಿರ್ಮಿಸಿದ್ರು. ಈ ದಿನದಲ್ಲಿರುವ ಜನರಿಗೂ ಅದು ಆಶ್ಚರ್ಯವಾಗುತ್ತದೆ. They had a tremendous library of handwritten books. So in all this is what Moses was trained.
ಅವರಿಗೆ ಅದು ಮಾತ್ರವಲ್ಲದೆ ಗ್ರಂಥಾಲಯವು ಜನರು ಕೈಗಳಿಂದ ಬರೆದ ಪುಸ್ತಕಗಳ ಗ್ರಂಥಾಲಯವೂ ಇತ್ತು. ಮೋಶೆಯು ಎಲ್ಲಾ ವಿಷಯಗಳಲ್ಲಿ ತರಬೇತಿ ಹೊಂದಿದವನಾಗಿದ್ದನು. In other words, his education was the top, we can say, PhD of that day. ಇನ್ನೊಂದು ಮಾತಿನಲ್ಲಿ ಹೇಳಬೇಕಾದ್ರೆ ಮೋಶೆಯು ಪಡೆದ ಆ ಒಂದು ವಿದ್ಯಾಭ್ಯಾಸವು ಈ ದಿನದ ಒಂದು PhD ಹಾಗೆ ಆತನು ಅತ್ಯುನ್ನತವಾದ ವಿದ್ಯಾಭ್ಯಾಸವನ್ನು ಹೊಂದಿದನು. But all that education lacked one thing. He was not taught how to serve the living God. ಆದರೆ ಈ ಎಲ್ಲ ಒಂದು ವಿದ್ಯಾಭ್ಯಾಸದಲ್ಲಿ ಒಂದು ಕೊರತೆ ಇತ್ತು. ಜೀವ ಸ್ವರೂಪನಾದ ದೇವರನ್ನು ಹೇಗೆ ಸೇವಿಸಬೇಕೆಂಬ ಈ ಜ್ಞಾನದ ಕೊರತೆ ಅವನಲ್ಲಿ ಕಡಿಮೆಯಾಗಿತ್ತು. But don't underestimate Moses. He was an outstanding man. ಆದರೆ ನಾವು ಮೋಶೆಯನ್ನು ಕಡಿಮೆಯಾಗಿ ನಾವು ನೆನೆಸಬಾರದು. ಆತನು ತುಂಬಾ ಬುದ್ಧಿವಂತನು ಆತನಾಗಿದ್ದನು. Stephen, when he is talking about Moses, read Acts 7:20 to 29. We should read that. Acts chapter 7, 20 to 29. ಅಪೊಸ್ತಲ ಕೃತ್ಯಗಳು 27ನೇ ಅಧ್ಯಾಯ 20ನೇ ವಚನದಿಂದ 29ನೇ ವಚನ. ಸ್ಟೇಫನನ್ನು ಮೋಶೆ ಕುರಿತಾಗಿ ಮಾತನಾಡುವಾಗ ಆತನು ಹೇಳಿದ ಮಾತು. ಈ ವಾಕ್ಯವನ್ನು ಓದಿಕೊಳ್ಳೋಣ. Please give some insight into Moses' training. ಮೋಶೆಯು ಎಂಥ ತರಬೇತಿಯನ್ನು ಹೊಂದಿದನು ಎಂಬ ಕೆಲವು ಮಾಹಿತಿಯನ್ನು ಸ್ಟೇಫನನ್ನು ಕೊಡುತ್ತಿದ್ದಾನೆ. Please read it, brother. ಆ ಸಮಯದಲ್ಲಿ ಮೋಶೆಯು ಹುಟ್ಟಿದನು. ಅವನು ದಿವ್ಯ ಸುಂದರನಾಗಿದ್ದನು ಮತ್ತು ತಂದೆಯ ಮನೆಯಲ್ಲಿ 3 ತಿಂಗಳು ಸಾಕಲ್ಪಟ್ಟನು. ಆಮೇಲೆ ಅವನನ್ನು ಹೊರಗೆ ಹಾಕಿದಾಗ ಫರೋಹನ ಮಗಳು ಅವನನ್ನು ಎತ್ತಿಕೊಂಡು ಹೋಗಿ ತನ್ನ ಮಗನಾಗಿ ಸಾಕಿದಳು. ಮೋಶೆಯು ಐಗುಪ್ತ ದೇಶದವರ ಸರ್ವ ವಿದ್ಯೆಗಳಲ್ಲಿಯೂ ಉಪದೇಶ ಹೊಂದಿ ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಸಮರ್ಥನಾದನು. ಅವನಿಗೆ 40 ವರ್ಷ ವಯಸ್ಸು ತುಂಬುತ್ತಾ ಇರಲು ಇಸ್ರೇಲ್ ವಂಶಸ್ಥರಾದ ತನ್ನ ಸಹೋದರರನ್ನು ಹೋಗಿ ನೋಡಬೇಕೆಂಬ ಆಶೆಯು ಅವನ ಹೃದಯದಲ್ಲಿ ಹುಟ್ಟಿತು. ಅವರಲ್ಲಿ ಒಬ್ಬನಿಗೆ ಅನ್ಯಾಯವಾಗುವುದನ್ನು ಅವನು ನೋಡಿ ಅವನಿಗೆ ಆಶ್ರಯ ಕೊಟ್ಟು ಪೀಡಿಸುವ ಐಗುಪ್ತನನ್ನು ಒಡೆದು ಹಾಕಿ ಮುಯ್ಯಿಗೆ ಮುಯ್ಯಿ ತೀರಿಸಿದನು. ದೇವರು ತನ್ನ ಕೈಯಿಂದ ಬಿಡುಗಡೆಯನ್ನು ಉಂಟು ಮಾಡುತ್ತಾನೆಂಬುದು ತನ್ನ ಸಹೋದರರಿಗೆ ತಿಳಿದು ಬರುವುದೆಂದು ಭಾವಿಸಿದನು. ಆದರೆ ಅವರು ಹಾಗೆ ತಿಳಿದುಕೊಳ್ಳಲಿಲ್ಲ. ಮರುದಿನ ತಾವೇ ಒಡೆದಾಡಿಕೊಳ್ಳುತ್ತಿರುವಾಗ ಅವನು ಎದುರಾಗಿ ಬಂದು, ಜನರೇ, ನೀವು ಸಹೋದರರಲ್ಲವೇ? ನೀವೇಕೆ ಒಬ್ಬರಿಗೊಬ್ಬರು ಅನ್ಯಾಯ ಮಾಡುತ್ತೀರಿ ಎಂದು ಹೇಳಿ ಅವರನ್ನು ಸಮಾಧಾನ ಪಡಿಸಬೇಕೆಂದಿದ್ದನು. ಆದರೆ ತನ್ನ ಸ್ವಕುಲದವನಿಗೆ ಅನ್ಯಾಯ ಮಾಡುತ್ತಿದ್ದವನು, ನಿನ್ನನ್ನು ನಮ್ಮ ಮೇಲೆ ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿ ಇಟ್ಟವರು ಯಾರು? ನಿನ್ನೆ ಐಗುಪ್ತನನ್ನು ಕೊಂದಂತೆ ನನ್ನನ್ನು ಕೊಲ್ಲಬೇಕೆಂದಿದ್ದೀಯೋ ಎಂದು ಅವನನ್ನು ನೂಕಿ ಬಿಟ್ಟನು. ಈ ಮಾತನ್ನು ಕೇಳಿ ಮೋಶೆಯು ಓಡಿ ಹೋಗಿ ಮಿದ್ಯಾನ್ ದೇಶದಲ್ಲಿ ಪ್ರವಾಸಿಯಾದನು. Here we read that Moses was trained in all the words and deeds. He was an expert. ಇಲ್ಲಿ ಮೋಶೆಯು ಐಗುಪ್ತ ದೇಶದವರ ಸರ್ವ ವಿದ್ಯೆಗಳಲ್ಲಿಯೂ ಉಪದೇಶ ಹೊಂದಿ ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಸಮರ್ಥನಾದನು. We may wonder why later Moses said, I cannot speak properly. ನಮಗೆ ಆಶ್ಚರ್ಯವಾಗಬಹುದು, ಯಾಕೆ ಮೋಶೆ ನಂತರ ನಾನು ವಾಕ್ಚಾತುರ್ಯ ಬಲ್ಲವನಲ್ಲ ಎಂಬುದಾಗಿ ಹೇಳಿದನೆಂಬುದಾಗಿ. Stammering he had. He was not very clear in his words. ಆತನು ತಾನು ಮಾತನಾಡುವಾಗ ಆತನು ವಾಕ್ಚಾತುರ್ಯ ಇಲ್ಲ ಎಂಬುದಾಗಿ ಆತನು ಹೇಳುತ್ತಿದ್ದನು. But the words we can see his writing, the words he has written, the 5 books of the Bible, it all came through Moses. ಆದರೆ ನಾವು ಮೋಶೆಯ ಮಾತುಗಳನ್ನು, ಆತನ ಬರವಣಿಗೆಗಳನ್ನು ನೋಡುವಾಗ ಮೊದಲು 5 ಪುಸ್ತಕಗಳನ್ನು ಮೋಶೆ ಆತನು ಬರೆದವನಾಗಿದ್ದನು. All this training, the truth we learned, all this high education did not prepare Moses to deliver the children of Israel. ಆದರೆ ಸತ್ಯ ಏನೆಂಬುದಾಗಿ ನೋಡುವಾಗ ಈ ಎಲ್ಲಾ ಒಂದು ವಿದ್ಯಾಭ್ಯಾಸ ತರಬೇತಿ ಹೊಂದಿದರೂ ಸಹ ದೇವಜನರು ನಡೆಸುವ ಒಂದು ಸಂಗತಿ ಆತನು ಕಲಿತುಕೊಳ್ಳಲಿಲ್ಲ. We learned 2 great lessons from here. ಇಲ್ಲಿಂದ 2 ದೊಡ್ಡ ಪಾಠಗಳನ್ನು ನಾವು ಕಲಿತುಕೊಳ್ಳಬಹುದು. His mother's early training helped him not to forget who he was. ತಾನು ಯಾರು ಎಂಬುದಾಗಿ ಮರೆತು ಹೋಗದ ಹಾಗೆ ತನ್ನ ತಾಯಿ ಆಕೆ ಕೊಟ್ಟ ಒಂದು ತರಬೇತಿ ಅದು ಈಗ ಉಪಯೋಗವಾಗುತ್ತಿದೆ. Even when he was 40, he went out to check the condition of his brethren. So in spite of all this high worldly education, he did not forget what his mother taught him. You are a Hebrew. You are a descendant of Abraham.
that never went away from Moses' life. ಆ, ಮೋಶೆ ಆತನು 40 ವರ್ಷ ಪ್ರಾಯದವನಾದಾಗ ತನ್ನ ಸಹೋದರರನ್ನು ಸ್ವಂತ ಜನರನ್ನು ನೋಡುವುದಕ್ಕಾಗಿ ಆತನು ಹೋದನು. ಐಗುಪ್ತ ದೇಶದಲ್ಲಿ ಕಲಿತ ಎಲ್ಲ ಒಂದು ವಿದ್ಯೆಯಾಗಲಿ ಉಪದೇಶವಾಗಲಿ ತಾನು ಒಬ್ಬ ಹಿಬ್ರಿಯನು ಅಬ್ರಹಾಮನ ವಂಶಾವಳಿಯಲ್ಲಿ ಹುಟ್ಟಿದವನೆಂಬುದಾಗಿ ತನ್ನ ತಾಯಿ ಕಲಿಸಿಕೊಟ್ಟ ವಿಷಯವನ್ನು ಮೋಶೆ ಮರೆತು ಹೋಗಲಿಲ್ಲ. Palace comforts. I'm sure he had silver spoon or golden cup in which he drank, but that did not change him. Like Daniel and friends, when they were in Babylon, the king Nebuchadnezzar tried to change everything in Daniel and friends' life, but that couldn't change the conviction they had who they were. ದಾನಿಯೇಲನು ಮತ್ತು ತನ್ನ ಸ್ನೇಹಿತರು ಅವರು ಬಾಬೇಲ್ ದೇಶದಲ್ಲಿದ್ದಾಗ ಅರಸನಾದ ನೆಬೂಕದ್ನೆಚ್ಚರನು ಅವರಿಗೆ ತರಬೇತಿ ಕೊಟ್ಟು ಎಲ್ಲವನ್ನೂ ಬದಲಾಯಿಸುವುದಕ್ಕೆ ಪ್ರಯತ್ನ ಮಾಡಿದನು. ಆದರೆ ಅವರಿಗಿದ್ದ ಮನವರಿಕೆ ಅದು ಬದಲಾಗಲಿಲ್ಲ. ಅದೇ ರೀತಿಯಾಗಿ ಮೋಶೆಯು ಸಹ ಇಲ್ಲಿ ಎಲ್ಲ ಅನುಕೂಲತೆಯಲ್ಲಿ ಅರಮನೆಯಲ್ಲಿ ಬೆಳೆದರೂ ಸಹ ಆತನು ಚಿನ್ನದ ಒಂದು ಪಾತ್ರೆಯಲ್ಲಿ ಕುಡಿದಿರಬಹುದು ಅಥವಾ ಒಂದು ಬೆಳ್ಳಿಯ ಒಂದು ಸ್ಪೂನಿನಲ್ಲಿ ಊಟ ಮಾಡಿರಬಹುದು. ಆದರೆ ಈ ಯಾವ ವಿಷಯಗಳು ತಾನು ಒಬ್ಬ ಹಿಬ್ರಿಯನು ಎಂಬುದಾಗಿ ಆತನು ಮರೆತು ಹೋಗದ ಹಾಗೆ ಇತ್ತು. Those are the convictions we need to pass on to our children even when they are very small age. ನಾವು ಸಹ ಇಂಥ ಮನವರಿಕೆಗಳು ಮಕ್ಕಳಿಗೆ ಅವರು ಚಿಕ್ಕಂದಿನದಲ್ಲೇ ಅವರಿಗೆ ನಾವು ಇಂಥ ಮನವರಿಕೆಗಳನ್ನು ಅವರಿಗೆ ಕೊಡಬೇಕು. Our children come to our assemblies and they go through the motions, and sometimes the parents fighting, all that these children see, and we need to train them at home what we believe, why we believe from a very young age. ನಾವು ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ನಾವು ಯಾವ ವಿಷಯಗಳನ್ನು ನಂಬುತ್ತಿದ್ದೇವೆ, ಯಾಕೆ ನಂಬುತ್ತಿದ್ದೇವೆ ಎಂಬುದಾಗಿ ಕಲಿಸಿಕೊಡಬೇಕು. ಇಲ್ಲದಿದ್ದರೆ ಮಕ್ಕಳು ಅವರು ಆ ಸಭೆಗೆ ಒಂದು ಆಚಾರವಾಗಿ ಅವರು ಬಂದು ಹೋಗುತ್ತಾರೆ, ಪೋಷಕರು ಜಗಳವಾಡುವುದನ್ನು ನೋಡುತ್ತಾರೆ. ಈ ವಿಷಯಗಳನ್ನೆಲ್ಲ ನೋಡಿ ಅವರು ಹಾಗೆ ಅವರು ಜೀವಿಸುತ್ತಾರೆ. No wonder many young people, when they come to their own age, they leave the faith, they go out and they go to some other comfortable churches. They don't have a conviction. That is why we have to be very, very careful what we give them at the small age. ಮಕ್ಕಳು ಅವರು ಬೆಳೆದ ನಂತರ ಅವರಿಗೆ ಅನುಕೂಲವಾದ ಒಂದು ಸಭೆಗಳಿಗೆ ಅವರು ಹೋಗುತ್ತಾರೆ. ನಂಬಿಕೆಯನ್ನು ಬಿಟ್ಟು ಅವರು ಬೇರೆ ಸಭೆಗಳಿಗೆ ಹೋಗುತ್ತಾರೆ. ಈ ಒಂದು ಕಾರಣದಿಂದ ಚಿಕ್ಕ ವಯಸ್ಸಿನಲ್ಲಿ ಪೋಷಕರು ತಮ್ಮ ಮನವರಿಕೆ ಏನೆಂಬುದಾಗಿ ಮಕ್ಕಳಿಗೆ ಸ್ಪಷ್ಟವಾಗಿ ಕಲಿಸಿಕೊಡಬೇಕು. One Roman Catholic priest once said, I read it somewhere, give me a child till 5 to 7 years old and I will make sure that he will remain a Roman Catholic for rest of his life. ಒಬ್ಬ ರೋಮನ್ ಕ್ಯಾಥಲಿಕ್ ಪಾದ್ರಿ ಹೇಳಿದೇನೆಂದ್ರೆ, ಒಂದು ಮಗುವಿನ ಆದಿ 5 ಅಥವಾ 7 ವರ್ಷಗಳನ್ನು ನನಗೆ ಕೊಡಿರಿ, ಅವನು ಮುಂದಿನ ಜೀವಮಾನದವೆಲ್ಲ ಅವನು ಒಬ್ಬ ರೋಮನ್ ಕ್ಯಾಥಲಿಕ್ ಆಗಿ ಇರುವ ಹಾಗೆ ನಾನು ತರಬೇತಿ ಕೊಡುತ್ತೇನೆ ಎಂಬುದಾಗಿ ಹೇಳಿದ ವಿಷಯವನ್ನು ನಾನು ಕೇಳಿದ್ದೇನೆ. The first truth we learn is what the early teaching of the mother or the parents never left him. ನಾವು ಕಲಿಯುವ ಒಂದು ಪಾಠವೇನೆಂದ್ರೆ, ಸತ್ಯಾಂಶವೇನೆಂದ್ರೆ, ಆ ತಾಯಿ ಆಕೆ ಕಲಿಸಿಕೊಟ್ಟ ಆದಿ ವಿಷಯಗಳು ಅದು ಆ ಮಗುವಿನಿಂದ ಬಿಟ್ಟು ಹೋಗಲಿಲ್ಲ. Second truth we learn is all the Egyptian education, all that wisdom did not prepare him for heaven's work. ಎರಡನೇ ವಿಷಯ ನಾವು ಕಲಿಯುವುದೇನೆಂದ್ರೆ, ಈ ಎಲ್ಲ ಐಗುಪ್ತ ದೇಶದ ಸರ್ವ ವಿದ್ಯೆಗಳು ಉಪದೇಶಗಳು ಅವನನ್ನು ಪರಲೋಕದ ಒಂದು ಕೆಲಸಕ್ಕಾಗಿ ಸಿದ್ಧ ಮಾಡಲಿಲ್ಲ. It only turned him to become a murderer. ಅವೆಲ್ಲವೂ ಅವನನ್ನು ನರಹತ್ಯೆ ಮಾಡುವ ಹಾಗೆ ಮಾರ್ಪಡಿಸಿತು. We read that he looked this way and that way. He did not look up. He did not know the God of Israel personally at this time. ಈ ಒಂದು ಸಂದರ್ಭದಲ್ಲಿ ಮೋಶೆಯು ಇಸ್ರಾಯೇಲ್ ದೇವರನ್ನು ವೈಯಕ್ತಿಕವಾಗಿ ಅರಿಯದೇ ಇದ್ದನು. ಮೋಶೆ ಅಲ್ಲಿ ಅವನು ಆ ಕಡೆ ಈ ಕಡೆ ಅತ್ತಿತ್ತ ನೋಡಿದನೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. He didn't look up, or in other words, he didn't have a personal knowledge of.
ಆತನು ಮೇಲೆ ನೋಡಲಿಲ್ಲ. ಇನ್ನೊಂದು ಮಾತಿನಲ್ಲಿ ದೇವರೊಂದಿಗಿರುವ ವೈಯಕ್ತಿಕವಾದ ಒಂದು ಜ್ಞಾನದಲ್ಲಿ ಆತನು ಇರಲಿಲ್ಲ. Even though we teach our children the things of God, a time come this faith has to become their own faith. ನಾವು ಮಕ್ಕಳಿಗೆ ಕಲಿಸಿಕೊಟ್ಟರು ಸಹ ಈ ನಂಬಿಕೆ ಒಂದು ಸಂದರ್ಭದಲ್ಲಿ ಆ ಮಕ್ಕಳಿಗೆ ಆ ಒಂದು ನಂಬಿಕೆ ಅವರದೇ ಆದ ಸಂಗತಿ ಆಗಿರಬೇಕು. We see that happening in the life of Jacob. Jacob grew up in a home of Isaac and Abraham, but still it was only at Bethel when he ran away from the home. There God appeared to him and he had a personal encounter with God. ಈ ಕಾರ್ಯವು ಯಾಕೋಬನ ಜೀವಿತದಲ್ಲಿ ನಡೆದದನ್ನು ನಾವು ಗಮನಿಸುತ್ತೇವೆ. ಯಾಕೋಬನು ಆತನು ಅಬ್ರಹಾಂ, ಇಸಾಕ್ ಇವರ ಒಂದು ಡೇರೆಗಳಲ್ಲಿ ಆತನು ಜೀವಿಸಿ ಬೆಳೆದರೂ ಸಹ ಆತನು ಬೆತೇಲಿಗೆ ಬಂದಾಗ ಮಾತ್ರ ದೇವರನ್ನು, ಯೆಹೋವನನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿ ಅಲ್ಲಿ ಆತನು ಯೆಹೋವನನ್ನು ತಿಳಿದವನಾಗಿದ್ದನು. When our children, our young people to have a personal experience or a personal relationship with the Lord through a new birth, otherwise there will be no conviction in them. ನಮ್ಮ ಮಕ್ಕಳು ಯವನಸ್ಥರು ಅವರು ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಒಂದು ವೈಯಕ್ತಿಕವಾದ ಒಂದು ಸಂಬಂಧಕ್ಕೆ ನೂತನ ಜನನದ ಮೂಲಕ ಅವರು ಬರಬೇಕು. ಇಲ್ಲದಿದ್ರೆ ಅವರು ಮಕ್ಕಳು ಹಾಗೆ ಉಳಿಯುವವರು. In this incident we read now, Moses was 40 years ahead of God in delivering the children of Israel. ಇಲ್ಲಿ ನಾವು ಇಸ್ರಾಯೇಲ್ ಜನರನ್ನು ಬಿಡುಗಡೆ ಮಾಡುವುದರಲ್ಲಿ ಮೋಶೆಯು 40 ವರ್ಷಗಳ ಮುಂದೆ ಇದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ದೇವರಿಗಿಂತ ಮುಂದೆ ಇದ್ದನು. His motives were right. He was concerned about his brethren, but his actions were wrong. ಅವನ ಉದ್ದೇಶವು ಅದು ಸರಿಯಾಗಿತ್ತು, ಆದರೆ ಅವನ ಕ್ರಿಯೆಗಳು ಅದು ತಪ್ಪಾಗಿದ್ದವು. There is a waiting period. God always does his things in his time. Beautiful. ಕಾಯುವ ಸಮಯವಿದೆ. ದೇವರು ಎಲ್ಲವನ್ನು ಸರ್ವವನ್ನು ತಕ್ಕ ಸಮಯದಲ್ಲಿ ಆತನು ಸುಂದರವಾಗಿ ಮಾಡುವವನಾಗಿದ್ದಾನೆ. I know many people, as soon as they get saved, they wanted to go out to God's work. ಕೆಲವರು ನನಗೆ ಪರಿಚಯವಿದ್ದಾರೆ. ಅವರು ರಕ್ಷಣೆ ಹೊಂದಿದ ತಕ್ಷಣ ದೇವರ ಸೇವೆಗೆ ಹೋಗಬೇಕೆಂಬುದಾಗಿ ಅವರು ಬಯಸುತ್ತಾರೆ. But God always wants us to prepare first. Jesus, when he called the disciples, he called them first to be with him and then go out for the ministry. ದೇವರು ನಮ್ಮನ್ನು ಯಾವಾಗಲೂ ಮೊದಲು ಸಿದ್ಧಪಡಿಸಬೇಕೆಂಬುದಾಗಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ಸಹ ತನ್ನ ಶಿಷ್ಯರನ್ನು ಕರೆದಾಗ ಮೊದಲು ತನ್ನ ಸಂಗಡ ಇರಬೇಕೆಂಬುದಾಗಿ ತನ್ನ ಶಿಷ್ಯರನ್ನು ಕರೆದನು. So when I see new believers immediately in that excitement want to go out to serve the Lord as an evangelist or in the ministry, but many a times they fail because they have not known the word of God. No experience of being in a local assembly and learning under the elders. That thing is not there, and later a lot of problem happen. ಅನೇಕ ಹೊಸ ವಿಶ್ವಾಸಿಗಳು ಅವರ ರಕ್ಷಣೆಗೆ ಬಂದ ನಂತರ ಸ್ವಾರ್ಥ ಸೇವೆಗೆ ಹೋಗಬೇಕು ಎಂಬುದಾಗಿ ಅವರು ಬಯಸುತ್ತಾರೆ. ಕೆಲವರು ಸ್ವಾರ್ಥ ಸೇವೆಗೆ ಹೋಗಿ ಅಲ್ಲಿ ಅವರು ಸೋತು ಹೋಗುವ ಒಂದು ಪರಿಸ್ಥಿತಿಯಲ್ಲಿದ್ದಾರೆ. ಕಾರಣ ಏನೆಂಬುದಾಗಿ ನೋಡುವಾಗ ವಾಕ್ಯದ ಜ್ಞಾನ ಕೊರತೆ ಮತ್ತು ಸ್ಥಳೀಯ ಸಭೆಯಲ್ಲಿ ಇರುವ ಒಂದು ಅನುಭವ ಮತ್ತು ಸ್ಥಳೀಯ ಸಭೆಯ ಒಂದು ಹಿರಿಯರು ಅಥವಾ ದೇವರ ಸೇವಕರ ಅಡಿಯಲ್ಲಿ ಅವರು ಕಾರ್ಯ ಮಾಡದೇ ಇರುವ ಈ ವಿಷಯಗಳು ಅವರು ಸ್ವಾರ್ಥ ಸೇವೆಗೆ ಹೋಗುವಾಗ ಸೋಲುವಿಕೆಗೆ ನಡೆಸುತ್ತದೆ. So after 40 years of training in Egypt, God had to send him to his Bible school, that is desert. ಐಗುಪ್ತ ದೇಶದಲ್ಲಿ 40 ವರ್ಷಗಳ ತರಬೇತಿ ಹೊಂದಿದ ನಂತರ ಯೆಹೋವನು ತನ್ನ ಒಂದು ಶಾಲೆಗೆ ಆತನು ಕಲಿಸಬೇಕಾಗಿತ್ತು. ಅದು ಯಾವುದೆಂದ್ರೆ ಒಂದು ಮರುಭೂಮಿಯ ಸ್ಥಳವಾಗಿತ್ತು. What you cannot learn in comfort of the palace, you can learn in the desert of God's school. ಅರಮನೆಯಲ್ಲಿ ಅನುಕೂಲತೆಯಲ್ಲಿ ನಾವು ಕಲಿಯಲಿಕ್ಕೆ ಸಾಧ್ಯವಾಗದೇ ಇರುವ ವಿಷಯಗಳು ದೇವರ ಪಾಠಶಾಲೆಯಲ್ಲಿ ಮರುಭೂಮಿಯಂತ ಅನುಭವದಲ್ಲಿ ನಾವು ಕಲಿಯುವುದಕ್ಕೆ ಸಾಧ್ಯವಾಗುತ್ತದೆ. We see that in many places in the Bible, God sent, whether it is Moses, whether it is David, whether it is John the Baptist, whether Apostle Paul, they all had a preparation in the desert or like in Paul's case in Arabia.
ನಾವು ಸತ್ಯವೇದದಲ್ಲಿ ಕೆಲವು ವ್ಯಕ್ತಿಗಳನ್ನು ನೋಡಬಹುದು. ಮೋಶೆ ಆಗಲಿ, ದಾವಿದನ ಆಗಲಿ, ಅಥವಾ ಸ್ನಾನಿಕನಾದ ಯೋಹಾನನಾಗಲಿ, ಅಪೊಸ್ತಲನಾದ ಪೌಲನಾಗಲಿ, ಇವರೆಲ್ಲರೂ ಅವರು ಮರುಭೂಮಿಯಲ್ಲಿ ಅವರು ತರಬೇತಿಯನ್ನು ಅಥವಾ ಕಲಿಯುವ ಒಂದು ಪರಿಸ್ಥಿತಿ ಉಂಟಾಯಿತು. ಪೌಲನ ವಿಷಯವಾಗಿ ನೋಡುವಾಗ ಆತನು ಅರೇಬಿಯಾ ಒಂದು ಮರುಭೂಮಿಯಲ್ಲಿ ಆತನು ಕಲಿಯುವ ಒಂದು ಪರಿಸ್ಥಿತಿ ಉಂಟಾಯಿತು. In Luke chapter 3, verse 1 and 2, we read about a big famous people. Please read that. We need to read that. Luke chapter 3, verses 1 and 2. ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 1 ಮತ್ತು 2ನೇ ವಚನಗಳು. ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 1 ಮತ್ತು 2ನೇ ವಚನ. ಚಕ್ರವರ್ತಿಯಾದ ತಿಬೇರಿಯನು ಪಟ್ಟಕ್ಕೆ ಬಂದ 15ನೇ ವರ್ಷದಲ್ಲಿ ಪೂಂತ್ಯ ಪಿಲಾತನು ಯೂದಾಯಕ್ಕೆ ಅಧಿಪತಿಯು, ಹೆರೋದನು ಗಲಿಲಾಯಕ್ಕೆ ಉಪರಾಜನು, ಅವನ ತಮ್ಮನಾದ ಫಿಲಿಪ್ಪನು ಇತುರೈತ್ ತ್ರಕೋನೀತಿ ಸೀಮೆಗಳಿಗೆ ಉಪರಾಜನು, ಸುಸನ್ಯನು ಅಬಿಲೇನಿಗೆ ಉಪರಾಜನು ಆಗಿರುವಲ್ಲಿ, ಅನ್ನನು ಕಾಯಫನು ಮಹಾಯಾಜಕರಾಗಿದ್ದ ಕಾಲದಲ್ಲಿ ಜಕರಿನ ಮಗನಾದ ಯೋಹಾನನಿಗೆ ಅಡವಿಯಲ್ಲಿ ದೇವರ ವಾಕ್ಯ ಉಂಟಾಯಿತು. Yeah, here we have a list of the powerful political or religious leaders of that time. ಆ ಸಮಯದಲ್ಲಿ ಇದ್ದ ಬಲಯುತವಾದ ನಾಯಕರು, ಧಾರ್ಮಿಕವಾಗಲಿ ಅಥವಾ ರಾಜಕೀಯ ನಾಯಕರನ್ನು ಈ ವಾಕ್ಯದಲ್ಲಿ ನೋಡುತ್ತೇವೆ. But after naming all of them, we read that but the word of God came to John in the wilderness. ಆದರೆ ಎಲ್ಲಾ ಹೆಸರುಗಳನ್ನು ಓದಿದ ನಂತರ ಯೋಹಾನನಿಗೆ ಅಡವಿಯಲ್ಲಿ ದೇವರ ವಾಕ್ಯ ಉಂಟಾಯಿತೆಂಬುದಾಗಿ ನೋಡುತ್ತೇವೆ. That is the best Bible school. ಇದೇ ಅತ್ಯುತ್ತಮವಾದ ಸತ್ಯವೇದ ಪಾಠಶಾಲೆಯಾಗಿದೆ. The Bible school, we have the degree of BD or MD. Okay, all these degrees are there. ಸತ್ಯವೇದ ಪಾಠಶಾಲೆಯಲ್ಲಿ BD ಅಥವಾ MD ಈ ಒಂದು ಪದವಿಗಳು ಉಂಟು. Bachelor of Divinity. ಬ್ಯಾಚುಲರ್ ಆಫ್ ಡಿವಿನಿಟಿ, ಬ್ಯಾಚುಲರ್ ದೈವಶಾಸ್ತ್ರದಲ್ಲಿ ಒಂದು ಬ್ಯಾಚುಲರ್ ಪದವಿ. But God had to give him a BD, that is bachelor in desert life, walking with God. ಆದರೆ ದೇವರು ತಾನೇ ಆತನಿಗೆ ಒಂದು ಮರುಭೂಮಿ ಅಥವಾ ಅಡವಿಯ ಒಂದು ತರಬೇತಿ ಅವನಿಗೆ ಕೊಡಬೇಕಾಗಿತ್ತು. Bachelor in life with God in the desert. Okay, ಆ ಮರುಭೂಮಿಯಲ್ಲಿ ದೇವರ ಸಂಗಡ ಇರುವ ಒಂದು ಜೀವಿತದ ಒಂದು ಪದವಿ. 1 Corinthians 1:19 to 22. Please read it. 1 Corinthians 1:19 to 22. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನದಿಂದ 21ನೇ ವಚನ ತನಕ. 22ನೇ ವಚನ ತನಕ. 1 ಕೊರಿಂಥ 1ನೇ ಅಧ್ಯಾಯ 19ನೇ ವಚನದಿಂದ 22ನೇ ವಚನ. ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು, ವಿವೇಕಿಗಳ ವಿವೇಕವನ್ನು ನಿರಾಕರಿಸುವೆನು ಎಂಬುದಾಗಿ ಶಾಸ್ತ್ರೋಕ್ತಿ ಉಂಟಲ್ಲ. ಜ್ಞಾನಿಯು ಎಲ್ಲಿ, ಶಾಸ್ತ್ರ ಎಲ್ಲಿ? ಇಹಲೋಕದ ತರ್ಕವಾದಿ ಎಲ್ಲಿ? ದೇವರು ಇಹಲೋಕ ಜ್ಞಾನವನ್ನು ಉಚ್ಚತನವಾಗ ಮಾಡಿದ್ದಾನಲ್ಲವೇ? ಹೇಗೆಂದರೆ ಲೋಕವು ಜ್ಞಾನವೆನಿಸುವ ಮಾರ್ಗದಿಂದ ದೇವರನ್ನು ತಿಳುಕೊಳ್ಳದೆ ಹೋದದ್ದು ದೇವರ ಜ್ಞಾನದ ಸಂಕಲ್ಪವೇ. ಹೀಗಾದ ಮೇಲೆ ಹುಚ್ಚು ಮಾತು ಎಣಿಸಿಕೊಂಡಿರುವ ನಮ್ಮ ಪ್ರಸಂಗದಿಂದಲೇ ನಂಬುವವರನ್ನು ರಕ್ಷಿಸುವುದು ದೇವರಿಗೆ ಒಳ್ಳೆಯದೆಂದು ತೋಚಿತು. ಯಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ, ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ. ನಾವಾದರೂ ಶಿಲ್ಲೆಬೆಗೆ ಹಾಕಲ್ಪಟ್ಟವಾದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ. Here we read about the difference between the wisdom of the world through which you cannot know God, and you know God through what is considered foolishness, the gospel of Jesus Christ. ಶಿಲುಬೆಯ ಮಾತು, ಶಿಲುಬೆಯ ಮಾತು ಅದು ಹುಚ್ಚುತನವಾಗಿದೆ. ಈ ಒಂದು ಶಿಲುಬೆಯ ಮಾತಿನಿಂದ ನಾವು ದೇವರ ಜ್ಞಾನವನ್ನು ನಾವು ಕಲಿತುಕೊಳ್ಳಬಹುದು. ಆದ್ರೆ ಇಹಲೋಕದ ಒಂದು ಶಾಲೆಯಿಂದ ಅಥವಾ ಜ್ಞಾನದಿಂದ ದೇವರ ಜ್ಞಾನವನ್ನು ನಾವು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. Time has come to close. One more thing I want to mention in the passage we read in Exodus chapter 2, that even his own people, even though Moses had a good motivation to help them, they failed to understand him. ಮತ್ತೊಂದು ವಿಷಯವನ್ನು ನಾನು ಇಲ್ಲಿ ಹೇಳಿ ಮುಗಿಸುತ್ತೇನೆ. ಇಲ್ಲಿ ಮೋಶೆಯು ಆತನು ತನ್ನ ಸಹೋದರರನ್ನು ಅಥವಾ ಸ್ವಕುಲದವರಿಗೆ ಸಹಾಯ ಮಾಡಬೇಕೆಂಬ ಉದ್ದೇಶವಿದ್ದರೂ ಸಹ ಆ ಸ್ವಕುಲದವರು, ಸ್ವಂತ ಜನರು ಆತನ ಉದ್ದೇಶ ಏನೆಂಬುದಾಗಿ ತಿಳಿದುಕೊಳ್ಳದೆ ಹೋದರು. They are asking, who made you the prince or judge over us? ನಿನ್ನನ್ನು ನಮ್ಮ ಮೇಲೆ ಅಧಿಕಾರಿಯನ್ನಾಗಿಯೂ
ನ್ಯಾಯಾಧಿಪತಿಯನ್ನಾಗಿಯೂ ಇಟ್ಟವರು ಯಾರು ಎಂಬುದಾಗಿ ಪ್ರಶ್ನಿಸಿದರು. That's what the nation of Israel asked the Lord Jesus Christ when he came first time. They failed to recognize him. He came to his own, but his own did not receive him. That's the experience Moses had at this time. ಕರ್ತನಾದ ಯೇಸು ಕ್ರಿಸ್ತನು ಸಹ ತನ್ನ ಸ್ವಾಸ್ಥ್ಯಕ್ಕೆ ಬಂದರೂ ಅದರ ಸ್ವಂತ ಜನರು ಆತನ ಅಂಗೀಕರಿಸಲಿಲ್ಲ. ಮೋಶೆಗೆ ಆದ ಅದೇ ಅನುಭವವು ಕರ್ತನಾದ ಯೇಸು ಕ್ರಿಸ್ತನಿಗೂ ಉಂಟಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. ತನ್ನ ಜನರು ಆತನನ್ನು ಸ್ವೀಕರಿಸಲಿಲ್ಲ. And later we see Moses received by the people of Israel. ನಂತರ ಮೋಶೆಯು ತನ್ನ ಜನರಿಂದ ಸ್ವೀಕರಿಸಲ್ಪಟ್ಟನು ಎಂಬುದಾಗಿ ನೋಡುತ್ತೇವೆ. The same way when the Lord Jesus Christ comes second time in glory, they will look to the one whom they pierced and recognize this was our Messiah. ಅದರ ಕರ್ತನಾದ ಯೇಸು ಕ್ರಿಸ್ತನು ಎರಡನೇ ಬಾರಿ ಬರುವಾಗ ಇಸ್ರಾಯೇಲರು ಈ ಮೆಸ್ಸಿಯನನ್ನು ಈತನೇ ನಮ್ಮ ಮೆಸ್ಸಿಯನ್ ಎಂಬುದಾಗಿ ಗುರುತಿಸುತ್ತಾರೆ. ಆತನನ್ನು ಇರಿದವರೆಲ್ಲರೂ ಆತನನ್ನು ದೃಷ್ಟಿಸಿ ನೋಡುವವರಾಗಿರುತ್ತಾರೆ. Thank God, their rejection became opportunity for we Gentiles to believe in their Messiah and be saved and be part of the church. ಆದರೆ ದೇವರಿಗೆ ಸ್ತೋತ್ರವಾಗಲಿ, ಇಸ್ರಾಯೇಲರು ಅವರ ಮೆಸ್ಸಿಯನನ್ನು ತಿರಸ್ಕರಿಸಿದರು. ಆದರೆ ನಾವು ಅವರ ಮೆಸ್ಸಿಯನನ್ನು ಅಂಗೀಕರಿಸಿ ಅಥವಾ ನಾವು ಸ್ವೀಕರಿಸುವ ಹಾಗೆ ಅನ್ಯ ಜನರಿಗೆ ರಕ್ಷಣೆ ಉಂಟಾಯಿತು. ದೇವರಿಗೆ ಸ್ತೋತ್ರ ಉಂಟಾಗಲಿ. God willing, we will continue next week. Thank you for joining.